ಓಂ ಚಂದ್ರೌಘಕಾಂತಿಮಮೃತೋರುಕರೀರ್ಜಗಂತಿ ಸಂಜೀವಯಂತಮಮಿತಾತ್ಮಸುಖಂ ಪರೇಶಂ ಜ್ಞಾನಂ ಸುಧಾಕಲಶಮೇವ ಚ ಸಂದಧಾನಂ ಶೀತಾಂಶುಮಂಡಲಗತಂ ಸ್ಮರತಾತ್ಮಸಂಸ್ಥಂ ನಾರಾಯಣೇತ್ವೇಕಮನಾವಸಾಮಿ ಸರ್ವೇಣ ಭಾವೇಣ ಶರೀರಭೂತಾ ತಸ್ಮಿನ್ ಹಿ ಧರ್ಮಸ್ಸು ಮಹಾನ್ನಿವಿಷ್ಟೋ ಬ್ರಹ್ಮಣ್ಯತಾ ಚಾತ್ರ ತಥಾ ಪ್ರಿಯತ್ವಂ ವಾಯುರ್ಭೀಮೋ ಭೀಮನಾದೋ ಮಹೋಜಾ ಸರ್ವೇಷಾಂ ಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿರ್ದೇಹಿನಾಂ ದೇಹಪಾತೆ ತಸ್ಮಾದ್ವಾಯುರ್ದೇವದೇವೋ ವಿಶಿಷ್ಟಃ ಮಾನವೋ ಬದರಸ್ಸಿಂಧುಃ ಶಶಿನಸ್ತು ತ್ರಿನಾಮಕಂ ಯೋ ವೇದಮುಚ್ಯತೆ ರೋಗೈಃ ವಿಷ್ಣುನಾಮ್ನೇವ ಸಂಸೃತೇಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1141ನೇಯ ಅನುಶಾಸನ ಪರ್ವದ 74ನೇ ಭಾಗವನ್ನು ಇವತ್ತು ನಾವು ಶ್ರವಣಕ್ಕೆ ತಂದುಕೊಳ್ಬೇಕಾಗಿದೆ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 42ನೇ ಅಧ್ಯಾಯದ 39ನೇ ಶ್ಲೋಕ ಸಮಾಪ್ತವಾಗಿತ್ತು. ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 82ನೇ ಅಧ್ಯಾಯದ, ವೈಷ್ಣವ ಪಾಠದಲ್ಲಿ 77ನೇ ಅಧ್ಯಾಯದ, ಗೀತಾ ಪ್ರೆಸ್ಸಿನ ಪಾಠದಲ್ಲಿ 47ನೇ ಅಧ್ಯಾಯದ ಸುಮಾರು 45 ಶ್ಲೋಕಗಳು ಸಮಾಪ್ತವಾಗಿದ್ದವು. ಸಂಪತ್ತನ್ನು ಹೇಗೆ ವಿಭಾಗ ಮಾಡಬೇಕು ಅಂತ ಅನ್ನೋದನ್ನು ಕಳೆದ ದಿವಸ ನೋಡಿದ್ದೀವಿ. ಅದರದೇ ಮುಂದುವರೆದ ಭಾಗವನ್ನು ಇವತ್ತು ನೋಡುವರಿದ್ದೇವೆ. ಸ್ವಸ್ತ್ಯಸ್ತು ಸತಾಂ ಮಹಾಭಾರತ ಕಥಾಃ ಶ್ರುತ್ವಾ ಶ್ರುತ್ವಾ ಮೋದಮಾನಾನಾಂ ಸಮಸ್ತ ಸನ್ಮಂಗಲಾನಿ ಭವಂತು. ಮಾನವಃ ಬದರಃ ಸಿಂಧುಃ ಇತಿ ಚಂದ್ರಸ್ಯ ಮನೋಭಿಮಾನಿನಃ ತ್ರಿನಾಮಕಂ ಯಃ ಜಾನಾತಿ ಸಹ ಸರ್ವೈಃ ರೋಗೈರಪಿ ಮುಚ್ಯತೆ. एवं च चंद्रांतर्गतस्य भगवतः भवरोग वैद्यस्य धन्वन्तरेः प्रार्थनया सर्वान् दैहिकान् रोगांश्च परिहृत्य तस्यैव भगवतः कथासु विहर्तु कामानाम् अस्माकं सर्वेषाम् अस्मिन् अनुशासनपर्वणि भीष्मेण शान्तनवेन अर्थशास्त्र विषयकाः राज्यशास्त्र विषयकाश्च ये संपद्विभाग विषयकाः धर्माः युधिष्ठिरं प्रति प्रत्यपाद्यन्त तानद्य आकरणयामः सर्वे. ಕಳೆದ ದಿವಸ ಈ ಒಂದು ಶ್ಲೋಕವನ್ನು ನೋಡಿದ್ದೀವಿ, 45ನೇ ಶ್ಲೋಕದವರೆಗೆ. ಅಲ್ಲಿ ನೋಡಿದಂತಹ 37ನೇ ಶ್ಲೋಕ ಅಥವಾ ಕೆಲವು ಪಾಠದಲ್ಲಿ 42ನೇ ಶ್ಲೋಕ ಇದ್ದಿರಬಹುದು. ಅದರ ಬಗ್ಗೆ ಕೆಲವು ಸ್ಪಷ್ಟೀಕರಣಗಳನ್ನು ತೆಗೆದುಕೊಂಡು ಈ ಮುಂದಿನ ಭಾಗವನ್ನು ನೋಡ್ಲಿಕ್ಕೆ ಹೋಗೋಣ. ಬ್ರಾಹ್ಮಣ್ಯ ಸದೃಶಃ ಪುತ್ರಃ ಕ್ಷತ್ರಿಯಾಯಾಶ್ಚಯೋ ಭವೇತ್ ರಾಜನ್ ವಿಶೇಷೋ ಯಸ್ತ್ವತ್ರ ವರ್ಣಯೋರ್ ಉಭಯೋರಪಿ ಅಂತ 37ನೇ ಶ್ಲೋಕ ಅಥವಾ 42ನೇ ಶ್ಲೋಕ ಕೆಲವು ಕಡೆ. ಬ್ರಾಹ್ಮಣ ಪುರುಷನಿಂದ ಬ್ರಾಹ್ಮಣ ಸ್ತ್ರೀಯಲ್ಲಿ, ಕ್ಷತ್ರಿಯ ಸ್ತ್ರೀಯಲ್ಲಿ, ವೈಶ್ಯ ಸ್ತ್ರೀಯಲ್ಲಿ, ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದಂತಹ ಮಕ್ಕಳೇನಿರ್ತಾರೆ ಅವರ ಸಂಪತ್ತಿನ ವಿಭಾಗ ಹೇಗೆ ಅಂತ ಅನ್ನೋದನ್ನ ವರ್ಣಿಸುವಂತಹ ಪ್ರಸಂಗ ಇದೆ. ಒಂದು ಅನುವಾದದಲ್ಲಿ ಯಸ್ತ್ವತ್ರ ರಾಜನ್ ವಿಶೇಷೋ ಯಸ್ತ್ವತ್ರ
ಅಂತ ಒಂದು ಪಾಠ ಇದೆ. ವರ್ಣಯೋ ಉಭಯೋರಪಿ ಅಂತ. ಇನ್ನು ಕೆಲವು ಕಡೆ ರಾಜನ್ ವಿಶೇಷೋ ನಾಸ್ತ್ಯತ್ರ ಅಂತ ಪಾಠ ಇದೆ. ನಾನು ನೋಡ್ತಿರುವ 4 ಪಾಠಗಳಲ್ಲಿ 2 ಕಡೆ ಯಸ್ತ್ವತ್ರ ಅಂತ ಪಾಠ ಇದೆ, ಇನ್ನು ಕೆಲವು ಕಡೆ ನಾಸ್ತ್ಯತ್ರ ಅಂತ ಪಾಠ ಇದೆ. ಯುಧಿಷ್ಠಿರ ಹೀಗೆ ಭೀಷ್ಮರನ್ನು ಪ್ರಶ್ನೆ ಮಾಡ್ತಿದ್ದಾನೆ. ಬ್ರಾಹ್ಮಣ ಪುರುಷನಿಂದ ಬ್ರಾಹ್ಮಣ ಸ್ತ್ರೀ, ಕ್ಷತ್ರಿಯ ಸ್ತ್ರೀ, ವೈಶ್ಯ ಸ್ತ್ರೀಯಲ್ಲಿ ಬ್ರಾಹ್ಮಣ ಅಂತಾನೆ ಕರೆಸ್ಕೊಳ್ಳುವಂತಹ ಮಕ್ಕಳು ಹುಟ್ಟುತ್ತಾರೆ ಅಂತ ಆದ್ರೆ ಆ ಮೂವರಲ್ಲಿ ಸಂಪತ್ತಿನ ವಿಭಾಗದಲ್ಲಿ ವ್ಯತ್ಯಾಸ ಯಾಕೆ? ಬ್ರಾಹ್ಮಣ ಪುತ್ರ 4 ಭಾಗಗಳನ್ನ, ಕ್ಷತ್ರಿಯ ಪುತ್ರ 3 ಭಾಗಗಳನ್ನ, ವೈಶ್ಯ ಪುತ್ರ 2 ಭಾಗಗಳನ್ನು ಮಾತ್ರ ತಗೊಳ್ಬೇಕು ಅನ್ನುವ ನಿಯಮ ಯಾಕೆ? ವ್ಯತ್ಯಾಸ ಯಾಕೆ ಅಂತ ಭೀಷ್ಮರನ್ನ ಯುಧಿಷ್ಠಿರ ಕೇಳ್ತಿದ್ದಾನೆ. ಅದಕ್ಕೆ ಭೀಷ್ಮರು ಉತ್ತರ ಹೇಳ್ತಿದ್ದಾರೆ. ಬ್ರಾಹ್ಮಣ ಸ್ತ್ರೀಯ ಕರ್ತವ್ಯ, ಅವಳ ಸ್ಥಾನ ಮಾನ ಉಳಿದ ಪತ್ನಿಯರಿಗಿಂತ ಹೆಚ್ಚಾಗಿರ್ತದೆ. ಈ ಶ್ಲೋಕ ಏನ್ ಹೇಳ್ತದೆ ಅಂತ ಅನ್ನೋದನ್ನ ನೋಡೋಣ. ಭೀಷ್ಮರು ಉತ್ತರ ಕೊಡ್ತಾ ಇರುವಂತಹ ಶ್ಲೋಕ ಇದು. ಬ್ರಾಹ್ಮಣ ಪುರುಷನಿಂದ ಬ್ರಾಹ್ಮಣ ಸ್ತ್ರೀಯಲ್ಲಿ ಮತ್ತು ಕ್ಷತ್ರಿಯ ಸ್ತ್ರೀಯಲ್ಲಿಯೂ ಮಕ್ಕಳು ಹುಟ್ಟುತ್ತಾರೆ. ಬ್ರಾಹ್ಮಣ ಸ್ತ್ರೀಗೆ ಏನ್ ಮಗ ಹುಟ್ಟಿರ್ತಾನೆ, ಕ್ಷತ್ರಿಯ ಸ್ತ್ರೀಗೂ ಕೂಡ ಹೆಚ್ಚು ಕಡಿಮೆ ಅಂತ ಸಾದೃಶ್ಯ ಉಳ್ಳವನೇ ಹುಟ್ಟಿರ್ತಾನೆ. ಅದೇ ತಂದೆಯಿಂದ ಹುಟ್ಟಿರುವುದರಿಂದ ಆ ತಂದೆಯ ಗುಣಗಳು, ತಂದೆಯ ರೂಪ ಇತ್ಯಾದಿಗಳು ಆ ಇಬ್ಬರಿಗೂ, ಬ್ರಾಹ್ಮಣ ಪುತ್ರನಿಗೂ ಕ್ಷತ್ರಿಯ ಪುತ್ರನಿಗೂ ಬಂದಿರ್ತವೆ. ಆದ್ರೆ ರಾಜನ್ ವಿಶೇಷೋ ಯಸ್ತ್ವತ್ರ. ಆದ್ರೆ ಒಂದು ವ್ಯತ್ಯಾಸ ಇದೆ ಅವರಲ್ಲಿ. ಇಬ್ಬರಿಗೂ ಬ್ರಾಹ್ಮಣ ಬಾಲಕರೇ ಅಂತಾನೆ ಹೆಸರಿದೆ, ಆದ್ರೆ ಒಂದು ವ್ಯತ್ಯಾಸ ಇದೆ. ವರ್ಣಯೋರ್ ಉಭಯೋರಪಿ. ಈ ಕ್ಷತ್ರಿಯ ವರ್ಣಕ್ಕೂ ಮತ್ತು ಬ್ರಾಹ್ಮಣ ವರ್ಣಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಭೀಷ್ಮರು ಹೇಳಲಿಕ್ಕೆ ತೊಡಗಿದ್ದಾರೆ. ಈ ವ್ಯತ್ಯಾಸ ಇರುವುದರಿಂದಲೇ ಆ ಬ್ರಾಹ್ಮಣ ಸ್ತ್ರೀಯಲ್ಲಿ ಹುಟ್ಟಿದ ಮಗನಿಗೆ ಹೆಚ್ಚು ಭಾಗ, ಕ್ಷತ್ರಿಯ ಸ್ತ್ರೀಯಲ್ಲಿ, ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದ ಮಕ್ಕಳಿಗೆ ಅನುಕ್ರಮವಾಗಿ ಮತ್ತು ಕಡಿಮೆ ಸಂಪದ್ ವಿಭಾಗ ಅಂತ ಅನ್ನೋದು ಉಚಿತ ಆಗ್ತದೆ. ಇನ್ನು ಕೆಲವು ಕಡೆ ಪಾಠಗಳಲ್ಲಿ ನಾಸ್ತ್ಯತ್ರ ಅಂತ ಏನು ಪಾಠ ಇದೆಯಲ್ಲ, ರಾಜನ್ ವಿಶೇಷವು ನಾಸ್ತ್ಯತ್ರ ಅಂತ 1-2 ಪಾಠಗಳಲ್ಲಿ ಹಾಗೇ ಇದೆ. ಹಾಗಿದ್ರೆ ಅದರ ಅನುವಾದ ಏನಾಗ್ತದೆ? ಕ್ಷತ್ರಿಯ ಸ್ತ್ರೀಯ ಪುತ್ರ ಬ್ರಾಹ್ಮಣ ಸ್ತ್ರೀಯ ಪುತ್ರನ ಸದೃಶನಾಗಿದ್ದರೆ ಆ 2 ವರ್ಣಗಳಿಗೂ ಯಾವ ವ್ಯತ್ಯಾಸವೂ ಇರೋದಿಲ್ಲ. ಜಾತಿಯಿಂದ ಮಾತ್ರ ಕ್ಷತ್ರಿಯ ಸ್ತ್ರೀಯು ಬ್ರಾಹ್ಮಣ ಸ್ತ್ರೀಗೆ ಸಮಳಾಗುವುದಿಲ್ಲ, ಉಳಿದೆಲ್ಲ ವಿಷಯಗಳಲ್ಲೂ ಸಮಳಾಗುತ್ತಾಳೆ ಅಂತ ಹೀಗೆ ಅನುವಾದ ಆಗ್ತದೆ. ಆ ಮಕ್ಕಳಿಗೆ ಸಾದೃಶ್ಯ ಇದೆಯೋ ಇಲ್ವೋ, ಮಕ್ಕಳಲ್ಲಿ ಸಾದೃಶ್ಯ ಇದೆಯೋ ವೈದೃಶ್ಯ ಇದೆಯೋ ಅದನ್ನು ಚರ್ಚೆ ಮಾಡಬೇಕಾಗ್ತದೆ. ಆ ಬ್ರಾಹ್ಮಣ ಸ್ತ್ರೀಗೆ ಮತ್ತು ಕ್ಷತ್ರಿಯ ಸ್ತ್ರೀಗೆ ವ್ಯತ್ಯಾಸ ಇರೋದ್ರಿಂದ ಅವರಲ್ಲಿ ಹುಟ್ಟಿದಂತಹ ಮಕ್ಕಳಿಗೂ ವ್ಯತ್ಯಾಸ ಆಗ್ತದೆ. ಮಕ್ಕಳಲ್ಲಿಯೂ ಗುಣ ವ್ಯತ್ಯಾಸ ಆಗುವುದರಿಂದ, ವರ್ಣ ವ್ಯತ್ಯಾಸ ಆಗುವುದರಿಂದ ಅವರಿಗೆ ತಂದೆಯಿಂದ ಬರುವಂತಹ ಆಸ್ತಿಯಲ್ಲೂ ಕೂಡ ಪ್ರತ್ಯೇಕ ವಿಭಾಗ ಸಿಗಬೇಕಾಗ್ತದೆ, ಬೇರೆ ಬೇರೆ ಕ್ರಮದ ವಿಭಾಗ ಆಗಬೇಕಾಗ್ತದೆ. ಬ್ರಾಹ್ಮಣಿ ಪುತ್ರ ಅವನು ಜ್ಯೇಷ್ಠನಾದವನು, ಅವನಿಗೆ ಹೆಚ್ಚಿನ ಭಾಗ ಸಿಗಬೇಕು ಅಂತ ಮುಂದಿನ ಶ್ಲೋಕದಲ್ಲಿದೆ. ಆದ್ರಿಂದ ರಾಜನ್ ವಿಶೇಷೋ ನಾಸ್ತ್ಯತ್ರ ವರ್ಣಯೋರ್ ಉಭಯೋರಪಿ. 2 ವರ್ಣಗಳಲ್ಲೂ ಆ ವ್ಯತ್ಯಾಸ ಇಲ್ಲ ಅಂತ, ನಾಸ್ತಿ ಅಂತ ಏನು ಅದ ಶಬ್ದ ಇದೆಯಲ್ಲ, ನಾಸ್ತಿ ಅನ್ನೋದಕ್ಕಿಂತ ರಾಜನ್ ವಿಶೇಷ ಯಸ್ತ್ವತ್ರ ಅಂತ ಪಾಠ ಇದ್ರೆ ಅದು ಹೆಚ್ಚು ಚೆನ್ನಾಗಿರ್ತದೆ. ಇಬ್ಬರಿಗೂ ಮಕ್ಕಳಿಗೂ ಸಾದೃಶ್ಯ ಇರ್ತದೆ, ತಂದೆಯ ಸಾದೃಶ್ಯ. ಆದರೆ ಅವರ ಗುಣಗಳಲ್ಲಿ ಮಾತ್ರ ವ್ಯತ್ಯಾಸ ಇರ್ತದೆ. ಅವರು ಮುಂದೆ ನಾಳೆ ನಿರ್ವಹಿಸಬೇಕಾದಂತಹ ಕರ್ತವ್ಯಗಳಲ್ಲಿಯೂ ಕೂಡ ವ್ಯತ್ಯಾಸ ಇರ್ತದೆ. ಆದ್ರಿಂದ ಅವರಿಗೆ ಆ ಸಂಪದ್ ವಿಭಾಗವೂ ಕೂಡ ಬೇರೆ ಬೇರೆ ಕ್ರಮದಿಂದಲೇ ಆಗಬೇಕು ಅಂತ ಅದರ ಅಭಿಪ್ರಾಯ. ವಸ್ತುತಃ ಈಗಿರುವಂತಹ ಈ ಶ್ಲೋಕಗಳಲ್ಲಿ ಯಾವ ಪಾಠದಲ್ಲೂ ಕೂಡ ಪೂರ್ಣ ಸರಿಯಾದಂತಹ ಪಾಠ ಇಲ್ಲ. ಒಂದೊಂದು ಅಕ್ಷರ, ಒಂದೊಂದು ಪದ ಸ್ವಲ್ಪ ಸ್ವಲ್ಪ ಅಸ್ತವ್ಯಸ್ತ ಆಗಿ ಹೋಗಿವೆ ಎಲ್ಲಾ ಕಡೆ. ಆದರೂ ಭೀಷ್ಮರನ್ನ ಯುಧಿಷ್ಠಿರ ಏನು ಪ್ರಶ್ನೆ ಕೇಳಿದ್ದಾನೆ, ಭೀಷ್ಮರು ಅದಕ್ಕೆ ಉತ್ತರ ಏನು ಕೊಡ್ತಿದ್ದಾರೆ, ಅದನ್ನೆಲ್ಲ ಗಮನಿಸಿ ಆ ಒಂದು ಅರ್ಥವನ್ನು ನಾವೇ ಊಹಿಸಬೇಕಾಗ್ತದೆ ಅಷ್ಟೇ. ನಾವು ಊಹಿಸುವಂತಹ ಅರ್ಥ ಏನು ಅಂತ ಎಲ್ಲರಿಗೂ ಗೊತ್ತಾಯ್ತು. ಪಾಠದ ದೃಷ್ಟಿಯಲ್ಲಿ ನಾಸ್ತ್ಯತ್ರ ಅನ್ನುವ ಪಾಠಕ್ಕಿಂತ ಯಸ್ತ್ವತ್ರ ಅನ್ನುವ ಪಾಠ ಹೆಚ್ಚು ಯೋಗ್ಯವಾದಂತಹ ಪಾಠ ಅಂತ ಹೀಗೆ ನನಗೆ ಕಾಣಿಸ್ತದೆ. ಯುಧಿಷ್ಠಿರ ಮಾಡಿದ ಮುಂದಿನ ಪ್ರಶ್ನವನ್ನ ಹೀಗೆ ನೋಡೋಣ. ಈಗ ಉಕ್ತೋ ವಿಭಾಗೋ ವಿಧಿವತ ರಾಜನ್
ಬ್ರಾಹ್ಮಣಸ್ಯ ಪಿತಾಮಹ ಇತರೇಷಾಂ ತು ವರ್ಣಾನಾಂ ಕಥಂ ವೈ ನಿಯಮೋ ಭವೇತ್. ಬ್ರಾಹ್ಮಣನ ಆಸ್ತಿಯ ವಿಭಾಗವನ್ನ ನೀನು ವಿವರವಾಗಿ ಹೇಳಿದೆ. ಕ್ಷತ್ರಿಯ ವೈಶ್ಯ ಶೂದ್ರರ ಆಸ್ತಿಯ ವಿಭಾಗದ ನಿಯಮಗಳನ್ನ ನೀನು ನನಗೆ ಹೇಳು ಅಂತೇಳಿ ಭೀಷ್ಮರನ್ನ ಯುಧಿಷ್ಠಿರ ಕೇಳುತ್ತಿದ್ದಾನೆ. ಅದಕ್ಕೆ ಭೀಷ್ಮರು ಈ ಮುಂದಿನಂತೆ ಅವನಿಗೆ ಉತ್ತರ ಹೇಳ್ತಾರೆ. ಕ್ಷತ್ರಿಯಸ್ಯಾಪಿ ದ್ವೇ ಭಾರ್ಯೆ, ಕ್ಷತ್ರಿಯನಿಗೂ ಕೂಡ ಇಬ್ಬರು ಪತ್ನಿಯರಿರ್ತಾರೆ. ದ್ವೇ ವಿಹಿತೆ ಕುರುನಂದನ, ಕ್ಷತ್ರಿಯ ಸ್ತ್ರೀ ಮತ್ತು ವೈಶ್ಯ ಸ್ತ್ರೀ ಅಂತ ಇಬ್ಬರು ಅವನಿಗೆ ಪತ್ನಿಯರಾಗ್ತಾರೆ. ಆ ಪತ್ನಿಯರಲ್ಲೂ ಕೂಡ ಆ ಕ್ಷತ್ರಿಯನಿಗೆ, ಕ್ಷತ್ರಿಯ ಸ್ತ್ರೀಯಲ್ಲಿ ಹುಟ್ಟಿದಂತಹ ಮಗನಿಗೆ ಸಂಪತ್ತಿನ ಅಧಿಕಾರ ಹೆಚ್ಚಾಗಿರ್ತದೆ. ವೈಶ್ಯ ಸ್ತ್ರೀಯಲ್ಲಿ ಏನು ಮಗ ಹುಟ್ಟಿರ್ತಾನೆ ಅವನಿಗೆ ಆ ಸಂಪತ್ತಿನ ಒಂದು ವಿಭಾಗ ಇನ್ನೂ ಕಡಿಮೆದಾಗಿರ್ತದೆ. ತೃತೀಯಾಚ ಭವೇತ್ ಶೂದ್ರ ನತು ದೃಷ್ಟಾಂತತಃ ಸ್ಮೃತ. ಶೂದ್ರ ಪತ್ನಿಯನ್ನು ಅವನು ಮದುವೆ ಮಾಡ್ಕೊಳ್ಬಹುದು, ಆದರೆ ಅದಕ್ಕೆ ಶಾಸ್ತ್ರಗಳಲ್ಲಿ ಸಮರ್ಥನೆ ಏನಿಲ್ಲ. ಅನೇಕರು ಮಾಡ್ಕೊಂಡದ್ದು ಕಾಣಿಸಬಹುದು, ಆದರೆ ಅದು ವಿಹಿತ ಏನಲ್ಲ, ಅದರಲ್ಲಿ ಭಿನ್ನಾಭಿಪ್ರಾಯ ಇದೆ. ಬ್ರಾಹ್ಮಣನ ಆಸ್ತಿಯ ವಿಭಜನಾ ಕ್ರಮ ಏನಿದೆ ಅದೇ ಕ್ರಮವೇ ಕ್ಷತ್ರಿಯರಿಗೂ ಕೂಡ ಮುಂದುವರಿತದೆ. ಅಷ್ಟಧಾತು ಭವೇತ್, ಕ್ಷತ್ರಿಯನ ಆಸ್ತಿಯನ್ನು 8 ಭಾಗ ಮಾಡಬೇಕು. ಅದರಲ್ಲಿ ಆ ಕ್ಷತ್ರಿಯನಿಗೆ ಕ್ಷತ್ರಿಯಾಣಿ, ಕ್ಷತ್ರಿಯ ಸ್ತ್ರೀಯಲ್ಲಿ ಹುಟ್ಟಿದ ಮಗ 8 ಭಾಗಗಳಲ್ಲಿ 4 ಭಾಗವನ್ನು ತಗೋಬೇಕು. ತಂದೆಯ ಯುದ್ಧ ಸಾಮಗ್ರಿಗಳನ್ನು, ಖಡ್ಗ ಇತ್ಯಾದಿಗಳನ್ನೆಲ್ಲ ಅವನೇ ಉತ್ತರಾಧಿಕಾರಿಯಾಗ್ತಾನೆ. ಯುದ್ಧಾವಹಾರಿಕಂ ಯಚ್ಚ ಪಿತುಃ ಸ್ಯಾತ್ ಸ ಹರೇಚ್ಛತತ. ಮುಂದೆ ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದಂಥ ಮಗ ಏನಿದ್ದಾನೆ ಅವನು 3 ಭಾಗಗಳನ್ನು ತಗೊಳ್ಬೇಕು. 4, 3, 7 ಆಯಿತು, ಇನ್ನು 1 ಭಾಗ ಉಳಿದಿದೆ. 8ನೇ ಭಾಗವನ್ನ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದಂಥ ಮಗ ತಗೊಳ್ಬೇಕು. ತಂದೆ ಅದನ್ನು ಕೊಟ್ಟೆ ತಗೊಳ್ಬೇಕು ಅಥವಾ ತಗೊಳ್ಳುವಂತಿಲ್ಲ. ಮುಂದೆ ವೈಶ್ಯ ವರ್ಣದಲ್ಲಿ ಹುಟ್ಟಿದವರ ಕಥೆ ಹೇಗಿರ್ತದೆ? ಏಕೈವ ಹಿ ಭವೇದ್ ಭಾರ್ಯ ವೈಶ್ಯಸ್ಯ. ವೈಶ್ಯನಿಗೆ ಒಬ್ಬಳೇ ಹೆಂಡತಿ ಇರ್ತಾಳೆ, ವೈಶ್ಯ ಕುಲದಲ್ಲಿ ಹುಟ್ಟಿದಂಥವಳು. ಶೂದ್ರ ಕುಲದಲ್ಲಿ ಹುಟ್ಟಿದಂಥವಳನ್ನ ಅವನು ಮದುವೆ ಮಾಡಿಕೊಳ್ಳಬಹುದು, ಶಾಸ್ತ್ರದಲ್ಲಿ ಅದಕ್ಕೆ ದೃಷ್ಟಾಂತ ಏನಿಲ್ಲ, ಬೇಡ ಅಂತಲೂ ಕೆಲವರು ಹೇಳ್ತಾರೆ. ಆ ಮಕ್ಕಳಿಗೆ ದಾಯದ ವಿಭಾಗವನ್ನು ಹೀಗೆ ಹೇಳಬೇಕು. ವೈಶ್ಯನ ಆಸ್ತಿಯನ್ನು ಪಂಚಧಾತು ಕರ್ತವ್ಯಂ, 5 ಭಾಗವಾಗಿ ಅದನ್ನು ವಿಂಗಡಿಸಬೇಕು. ಆ ವೈಶ್ಯನ ಆಸ್ತಿಯನ್ನ ಅದರಲ್ಲಿ 4 ಭಾಗಗಳನ್ನು ವೈಶ್ಯ ಪುರುಷ ಏನಿದ್ದಾನೆ, ವೈಶ್ಯರ ಮಗ, ಅವನು ಸ್ವೀಕಾರ ಮಾಡಬೇಕು. ಪಂಚಮಸ್ತು ಭವೇದ್ ಭಾಗ ಶೂದ್ರಾಪುತ್ರಾಯ, 5ನೇ ಭಾಗ ಆ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದಂತಹ ಮಗನಿಗೆ ಸಲ್ಲಬೇಕು. ಅದು ತಂದೆ ಕೊಟ್ರೆ ತಗೊಳ್ಬೇಕು, ಅಥವಾ ತಂದೆ ಕೊಡದೇ ಇದ್ರೆ ಅದನ್ನು ಸ್ವೀಕಾರ ಮಾಡಬಾರದು. ತ್ರಿಭಿರ್ವರ್ಣೈ ಸದಾ ಜಾತಃ ಶೂದ್ರ ಅದೇಯ ಧನ ಭವೇತ್. ಈ ಕಾರಣದಿಂದಾಗಿ ಆ ಮಗ ಏನು ಹುಟ್ಟುತ್ತಾನೆ ಅವನು ಶೂದ್ರ ಸ್ತ್ರೀಯಲ್ಲಿ ಹುಟ್ಟುವಂಥ ಮಗ ಅದೇಯ ಧನ, ಆಸ್ತಿಗೆ ಹಕ್ಕುದಾರನಾಗೋದಿಲ್ಲ. ಆದರೆ ಒಂದು ಕರುಣೆಯಿಂದ, ತನ್ನ ಮಗ ಅನ್ನೋ ಕರುಣೆಯಿಂದ ಅವನು ಅವರಿಗೂ ಆಸ್ತಿಯನ್ನು ಕೊಡಬೇಕು. ಶೂದ್ರಸ್ಯ ಸ್ಯಾತ್ ಸವರ್ಣೈವ ಭಾರ್ಯ ನಾಣ್ಯ ಕಥಂಚನ. ಶೂದ್ರನಿಗೆ ಯಾವತ್ತೂ ಕೂಡ ಅವನ ಜಾತಿಯಲ್ಲಿ ಹುಟ್ಟಿದಂಥವಳು ಮಾತ್ರ ಹೆಂಡತಿ ಆಗಬೇಕು. ಅವನು ಬೇರೆ ವರ್ಣದ ಸ್ತ್ರೀಯನ್ನು ಮದುವೆ ಮಾಡಿಕೊಳ್ಳುವಂತಿಲ್ಲ. ಅವನಿಗೆ 100 ಮಂದಿ ಮಕ್ಕಳು ಹುಟ್ಟಿದ್ರು ಕೂಡ ಶೂದ್ರ ಪತ್ನಿಯಲ್ಲಿ ಅವರೆಲ್ಲರಿಗೂ ಆಸ್ತಿಯಲ್ಲಿ ಸಮಾನವಾದಂತಹ ಭಾಗ ಇರ್ತದೆ. ಹಾಗೇನೆ ಬ್ರಾಹ್ಮಣಾದಿ 4 ವರ್ಣದವರು ಸಮಾನ ವರ್ಣದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡ್ರೆ, ಬ್ರಾಹ್ಮಣ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದಾನೆ, ಕ್ಷತ್ರಿಯ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದಾನೆ, ಅವರಲ್ಲಿ ಆಯಾ ವರ್ಣದ ಸ್ತ್ರೀಯಲ್ಲಿ ಹುಟ್ಟಿದಂತಹ ಮಕ್ಕಳಲ್ಲಿ ಸಮಾನವಾದಂತಹ ಅಧಿಕಾರವೇ ಇರ್ತದೆ. ಜ್ಯೇಷ್ಠಸ್ಯ ಭಾಗ ಜ್ಯೇಷ್ಠ, ಉಚ್ಚ ವರ್ಣದಲ್ಲಿ ಆ ಹುಟ್ಟಿದಂತಹ ಮಕ್ಕಳೇನಿದ್ದಾರಲ್ಲ ಆ ಹಿರಿಯ ಮಗನ ಭಾಗ ಒಂದು ಸ್ವಲ್ಪ ಹೆಚ್ಚಾಗಿರ್ತದಂತೆ ಅವತ್ತು ಕೂಡ. ಏಕಾಂಶೋಯ ಪ್ರಧಾನತಃ ಏಷ ದಾಯ ವಿಧಿ.
ಉಚ್ಚ ವರ್ಣದ ಅಂತ ಏನಿಲ್ಲ, ಜ್ಯೇಷ್ಠ ಪುತ್ರನಿಗೆ ಯಾವತ್ತು ಪ್ರಾಧಾನ್ಯ ಇರೋದ್ರಿಂದ ಸ್ವಲ್ಪ ಭಾಗ ಅಧಿಕವಾಗಿ ಅವನಿಗೆ ಕೊಡಬೇಕು. ಇದು ಆದೇಶ, ಒಂದು ಆಸ್ತಿಯನ್ನು ವಿಭಾಗ ಮಾಡುವಂತ ಒಂದು ಕ್ರಮ ಇದು. ಈಗಿನ ಕಾಲದಲ್ಲಿ ಅನೇಕ ಕಡೆ ತಂದೆಯ ಆಸ್ತಿಯನ್ನ ಮಕ್ಕಳು ವಿಭಾಗ ಮಾಡ್ಕೊಳ್ಳುವಾಗ ಚಿಕ್ಕ ಮಗನಿಗೆ ಒಂದಿಷ್ಟು ಹೆಚ್ಚು ಬೆಲೆ ಕೊಡ್ತಾರೆ, ಹೆಚ್ಚು ಬೆಲೆ ಕೊಟ್ಟು ಆತನಿಗೆ ಹೆಚ್ಚು ಅಧಿಕಾರವನ್ನು ಕೊಡ್ತಾರೆ. ಈಗಿನ ಕಾನೂನುಗಳಲ್ಲಿ, ಆಧುನಿಕ ಕಾನೂನುಗಳಲ್ಲಿ ಈ ಎಲ್ಲ ವಿಷಯ ಇದೆಯಾ ಹೇಗೆ ಅಂತ ಒಂದು ಚರ್ಚೆ ಮಾಡುವಂತಹ ಪ್ರಸಂಗನೂ ಕೂಡ ಬಂತು. ಈ ಬ್ರಾಹ್ಮಣ ಸ್ತ್ರೀಯಲ್ಲಿ ಹುಟ್ಟಿದ ಮಕ್ಕಳು, ಕ್ಷತ್ರಿಯ ಸ್ತ್ರೀಯಲ್ಲಿ ಹುಟ್ಟಿದ ಮಕ್ಕಳು, ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದ ಮಕ್ಕಳು, ಇವರಿಗೆ ಹೀಗೆ ಪ್ರತ್ಯೇಕವಾಗಿ ಆಸ್ತಿಯನ್ನು ಕೊಡೋದು ಇತ್ಯಾದಿ ಏನಿದೆ, ಆಧುನಿಕ ಕಾನೂನಿಗೆ ಒಪ್ಪಿಗೆ ಆಗುವಂತ ಸಂಗತಿ ಅಲ್ಲ. ಆಧುನಿಕ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಸಮಾನರೇ ಆಗ್ತಾರೆ. ತಂದೆಗೆ ಸ್ವಾರ್ಜಿತವಾದಂತಹ ಸಂಪತ್ತೇನಿದೆ, ತಾನು ಗಳಿಸಿದಂತಹ ಸಂಪತ್ತು, ಅವನು ಅದನ್ನು ಯಾರಿಗಾದ್ರೂ ಕೊಡಬಹುದು. ಆದರೆ ಅವನಿಗೆ ಪಿತ್ರಾರ್ಜಿತವಾದಂತಹ ಒಂದು ಸಂಪತ್ತೇನು ಬಂದಿರ್ತದೆ, ತನ್ನ ಹಿರಿಯರಿಂದ ಆತ ಪಡ್ಕೊಂಡಂತಹ ಸಂಪತ್ತನ್ನ ಅವನು ತನ್ನ ಮಕ್ಕಳಿಗೆ, ಅವರು ಯಾವ ವರ್ಣದವರೇ ಆಗಿರಲಿ, ಅವರೆಲ್ಲರಿಗೂ ಕೂಡ ಸಮಾನವಾಗಿ ಆತ ಹಂಚಬೇಕಾಗ್ತದೆ. ಇದು ಸಾಮಾನ್ಯವಾಗಿ ನಮಗೆ ಕಂಡು ಬಂದಿರುವಂಥದ್ದು. ಆ ಪ್ರಾಚೀನ ಕಾಲದ ನಿಯಮಗಳನ್ನೆಲ್ಲ ಈಗ ಪರಿತ್ಯಜಿಸಬೇಕಾಗಿದೆ ಅಂತ ಅದರ ಅರ್ಥ. ಸಮವರ್ಣಾಸು ಜಾತಾನ ವಿಶೇಷ ಅಸ್ತಿ ಅಪರೋ ನೃಪ. ಇನ್ನೂ ಒಂದು ವಿಷಯ ಇದೆ ಇಲ್ಲಿ. ವಿವಾಹದ ಕ್ರಮವನ್ನು ಅನುಸರಿಸಿ ಯಾರ್ಯಾರ ವಿವಾಹ ಹೇಗಾಯಿತು ಅಂತ ಅನ್ನೋದನ್ನು ಗಮನಿಸಿದ್ರೆ, ಮೊದಲು ಹುಟ್ಟಿದವನು ಜ್ಯೇಷ್ಠನಾಗ್ತಾನೆ. ಮೊದಲು ವಿವಾಹವಾದ ಸ್ತ್ರೀಯಲ್ಲಿ ಹುಟ್ಟುವುದಕ್ಕಿಂತ ಮೊದಲು ಅನಂತರ ಬಂದ ಎರಡನೇ ಪತ್ನಿಯಲ್ಲಿ ಮಕ್ಕಳು ಹುಟ್ಟಿದ್ರು ಕೂಡ ಆ ಹಿರಿಯ ಹೆಂಡತಿ ಏನಿದ್ದಾಳೆ ಅವಳಲ್ಲಿ ಹುಟ್ಟುವ ಮಗನೇ ಜ್ಯೇಷ್ಠಾಂಶಕ್ಕೆ ಅರ್ಹನಾಗ್ತಾನೆ. ವಿವಾಹ ವೈಶಿಷ್ಟ್ಯತಃ ಪೂರ್ವ ವಿಶಿಷ್ಯತೆ, ಹಿಂದಿನ ಭಾಗವೇ ವಿಶಿಷ್ಟವಾಗ್ತದೆ. ವಿವಾಹದ ಕ್ರಮವನ್ನು ಅನುಸರಿಸಿ ಅಂತ ಹೇಳಿದ್ದಾರೆ. ಅದೊಂದು ಯಾವ ಸ್ತ್ರೀಯ ವಿವಾಹ ಮೊದಲಾಗಿದೆ, ಅವಳಿಗೆ ಒಂದು ವೇಳೆ ಆಮೇಲೆ ಮದುವೆ ಮಾಡಿಕೊಂಡ ಸ್ತ್ರೀಯರಿಗಿಂತ ಕಾಲಾಂತರದಲ್ಲಿ ಮಕ್ಕಳಾದ್ರೆ, ಎರಡನೇ ಮದುವೆ ಒಬ್ಬ ಪುರುಷನಿಗೆ ಎರಡನೇ ಮದುವೆ ಮತ್ತೊಬ್ಬ ಸ್ತ್ರೀಯ ಜೊತೆಗೆ ಆಗಿದೆ, ಅವಳಿಗೆ ಬೇಗ ಮಗ ಹುಟ್ಟಿದ್ದಾನೆ. ಆದರೆ ಮೊದಲು ಮದುವೆ ಮಾಡಿಕೊಂಡಂತ ಸ್ತ್ರೀಗೆ ಮೊದಲು ಮಕ್ಕಳು ಹುಟ್ಟಿದ್ದಾರೆ, ಆದರೆ ಅವಳ ಮಕ್ಕಳೇ ಜ್ಯೇಷ್ಠರು ಅಂತ ಕರೆಸ್ಕೋತಾರೆ. ಇದು ವಿವಾಹ ಕ್ರಮವನ್ನು ಅನುಸರಿಸಿ ಮೊದಲನವನೇ ಜ್ಯೇಷ್ಠ ಅಂತ ಆಗ್ತಾನೆ. ಅನೇಕ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡ್ರು. ತುಲ್ಯಾಸುತೇಶ್ವಪಿ, ಆ ಸ್ತ್ರೀಯರೆಲ್ಲರೂ ಸಮಾನರು, ಆದರೆ ಅವರಲ್ಲಿ ಜ್ಯೇಷ್ಠನಾದವನು ಪ್ರಧಾನ ಅಂಶವನ್ನ, ನಡುವಿನವನು ಮತ್ತು ಮುಂದಿನ ಅಂಶವನ್ನ, ಕನೀಯಾಂಶ ಕನೀಯಸಂ, ಕನಿಷ್ಠಾಂಶವನ್ನು ಅವನು ಪಡ್ಕೊಳ್ಬೇಕು. ಇದು ಎರಡು ವರ್ಣಗಳಲ್ಲಿ ಹುಟ್ಟಿದಂತಹ ಮಕ್ಕಳ ಆಸ್ತಿ ವಿಭಾಗ ಹೇಗೆ ಅಂತ ಅನ್ನೋದಕ್ಕೆ ಒಂದು ಸೂಚಕವಾದಂತಹ ಪ್ರಾಚೀನವಾದಂತಹ ಪದ್ಧತಿ. ಮಾರೀಚ ಕಶ್ಯಪೋ ಬ್ರವೀತ್, ಇದನ್ನು ಹಿಂದೆ ಕಶ್ಯಪರು ಹೇಳಿದಂತಹ ಮಾತಿದು. ಇಲ್ಲಿ ನಾವೊಂದಿಷ್ಟು ವಿಷಯಗಳನ್ನ ವಿಮರ್ಶೆ ಮಾಡಿ ತಿಳ್ಕೊಳ್ಬೇಕು. ಬ್ರಾಹ್ಮಣ ಪುರುಷನಿಗೆ, ಬ್ರಾಹ್ಮಣ ಸ್ತ್ರೀಯಲ್ಲಿ ಹುಟ್ಟಿದಂತಹ ಮಕ್ಕಳಿಗೆ ಆಸ್ತಿಯ ಅಧಿಕಾರ ಹೆಚ್ಚು, ಮುಂದೆ ಕ್ಷತ್ರಿಯ ಸ್ತ್ರೀಯಲ್ಲಿ ಹುಟ್ಟಿದಂತಹ ಮಕ್ಕಳಿಗೆ ಆಸ್ತಿಯ ಅಧಿಕಾರ ಇನ್ನೂ ಕಡಿಮೆ, ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದಂತಹ ಮಕ್ಕಳಿಗೆ ಆಸ್ತಿಯ ಅಧಿಕಾರ ಮತ್ತೂ ಕಡಿಮೆ ಅಂತ ಹೀಗೆಲ್ಲ ಬಂತು. ಯಾಕಂದ್ರೆ ಆತ ಯಜ್ಞವನ್ನು ಮಾಡಬೇಕಾದಂತಹ ಅಧಿಕಾರ ಉಳ್ಳವನು ಅಂತ ಹೀಗೆಲ್ಲ ಬಂದಿದೆ. ಅವನಿಗೆ ಆಸ್ತಿಯ ಅಧಿಕಾರ ಹೆಚ್ಚು ಯಾಕೆ? ನಮಗದು ಆಧುನಿಕ ದೃಷ್ಟಿಕೋನದಿಂದ ವಿಚಾರ ಮಾಡಿದಾಗ ಒಂದು ಅನ್ಯಾಯದ ಸಂಗತಿ ಅಂತ ಕಾಣಿಸ್ತದೆ. ಹೀಗ್ಯಾಕೆ ಪಕ್ಷಪಾತ ಮಾಡಿದ್ದಾರೆ ಶಾಸ್ತ್ರದಲ್ಲಿ ಅಂತ ಸಹಜವಾಗಿ ಅನಿಸಿಬಿಡುವ ಸಾಧ್ಯತೆ ಇದೆ. ಅದಕ್ಕೆ ನಾವು ಪ್ರಾಚೀನ ಶಾಸ್ತ್ರಗಳಲ್ಲಿ ಬ್ರಾಹ್ಮಣ ಹೇಗೆ ಬದುಕಬೇಕು ಅಂತ ಹೇಳಿದ್ರು ಅನ್ನೋದನ್ನು ಗಮನಿಸಿದ್ರೆ ಈ ಸಂಶಯ ಪರಿಹೃತ ಆಗ್ತದೆ. ಬ್ರಾಹ್ಮಣನಿಗೆ ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರರಂತೆ ಸಂಪತ್ತನ್ನು ಗಳಿಸಲಿಕ್ಕೆ ಬೇರೆ ಯಾವ ಮಾರ್ಗನೂ ಇಲ್ಲ. ಅವನು ಮಾಡಬೇಕಾದದ್ದು ಪಾಠ, ತಾನು ಓದಬೇಕಾದದ್ದು ಮತ್ತು ಇನ್ನೊಬ್ಬರಿಗೆ ಪಾಠ ಪ್ರವಚನಾದಿಗಳನ್ನು ಮಾಡಬೇಕಾದದ್ದು, ತಾನು ಯಾಗಾದಿಗಳನ್ನು ಮಾಡಬೇಕು, ಇನ್ನೊಬ್ಬರಿಗೆ ಮಾಡಿಸ್ಬೇಕು. ಇದೇ ಅವನ ವೃತ್ತಿ. ಅದನ್ನು ಬಿಟ್ಟರೆ ಶಿಲೋಂಚ ವೃತ್ತಿಯಿಂದ ಅವನು ಬದುಕಬೇಕು, ಭಿಕ್ಷೆಯಿಂದಾದರೂ ಬದುಕಬೇಕು. ಇದನ್ನೆಲ್ಲ ಹಿಂದೆ ನೋಡಿದ್ದೇವೆ ನಾವು ಬೇಕಾದಷ್ಟು ಕಡೆ. ಆದರೆ ಕ್ಷತ್ರಿಯರಿಗೆ ರಾಜ್ಯ ಪರಿಪಾಲನೆ ಮಾಡುವುದರಿಂದ, ರಾಜ್ಯದ ಒಡೆತನ ಇರುವುದರಿಂದ,
ಕ್ಷತ್ರಿಯರೆಲ್ಲರೂ ರಾಜರೇ ಏನಾಗಬೇಕಾಗಿಲ್ಲ, ಮಂತ್ರಿಗಳಾಗಿರ್ಬಹುದು, ಸೇನಾಪತಿಗಳಾಗಿರ್ಬಹುದು, ಸೈನಿಕರಾಗಿರ್ಬಹುದು, ಬೇರೆ ಬೇರೆ ದೃಷ್ಟಿ ಇರಬಹುದು ಅವ್ರದ್ದು. ಅಂತೂ ಆ ಕಾರ್ಯಗಳಲ್ಲಿ ಅವ್ರು ತೊಡಗಿರೋದ್ರಿಂದ ಅವರೆಲ್ಲರಿಗೂ ಕೂಡ ಸಂಪತ್ತನ್ನು ಬೇರೊಂದು ಕ್ರಮದಿಂದ ಗಳಿಸುವಂತಹ ಶಕ್ತಿ ಇರ್ತದೆ. ಸೈನಿಕರಾಗಿ ಸಂಬಳ, ಸಾರಿಗೆ, ಭತ್ಯೆ ಮೊದಲಾದವುಗಳನ್ನು ಪಡ್ಕೊಳ್ಳುವಂಥದ್ದು. ಮಂತ್ರಿಗಳು, ಸೇನಾಪತಿಗಳಿಗೂ ಕೂಡ ಅಂಥದೇ ಒಂದು ಅನುಕೂಲ ಇರ್ತದೆ. ವೈಶ್ಯರಿಗೆ ಕೃಷಿ ಮತ್ತೆ ಹೈನುಗಾರಿಕೆ ಮೊದಲಾದದನ್ನು ಮಾಡುವಂತಹ, ವ್ಯಾಪಾರ ಮೊದಲಾದವನ್ನು ಮಾಡುವಂತಹ ಕರ್ತವ್ಯ ಇರೋದ್ರಿಂದ ಸಂಪತ್ತು ಹುಟ್ಟಬೇಕಾದದ್ದು ಮುಖ್ಯವಾಗಿ ಅವರಿಂದ ಆದ್ರಿಂದ ಅವರಿಗೂ ಬೇಕಾದಷ್ಟು ಸಂಪತ್ತು ಸಂಗ್ರಹಿತ ಆಗ್ತದೆ. ವೈಶ್ಯನಾದವನು ಇದನ್ನು ಮಾಡುವುದಾದ್ರೆ, ಇನ್ನು ಮುಂದೆ ಶೂದ್ರನಿಗೆ ಸಂಬಂಧಪಟ್ಟಂತೆ ಅವನನ್ನ ಈ ಸಮಾಜದ ಸರ್ವೆಂಟ್, ತ್ರೈವರ್ಣಿಕ ಪರಿಚರ್ಯ ಮಾಡಬೇಕು ಅವನು ಅಂತ ಹೇಳ್ತಾರಲ್ಲ. ಪರಿಚರ್ಯ ಮಾಡುವುದು ಅಂತಂದ್ರೆ ಯಾರ್ದೋ ಮನೆಯಲ್ಲಿ ಆಳಾಗಿ ಊಳಿಗ ಮಾಡಬೇಕು ಅಂತ ಅರ್ಥ ಅಲ್ಲ. ಒಟ್ಟಾರೆ ಸಮಾಜದ ಸಿವಿಲ್ ಸರ್ವೆಂಟ್ ಅವನು. ಸಿವಿಲ್ ಸರ್ವೆಂಟ್ ಅಂದ್ರೆ ಆಧುನಿಕ ಭಾಷೆಯಲ್ಲಿ ಸರ್ಕಾರಿ ನೌಕರ ಅಂತ ಅರ್ಥ. ಅದರಿಂದ ಗೊತ್ತಾಗುವುದೇನೆಂದ್ರೆ ಎಲ್ಲಾ ಥರದ ನೌಕರಿಗಳನ್ನು ಕೂಡ ಶೂದ್ರನಾದವನೇ ಮಾಡಬೇಕು. ಅವನನ್ನು ಬಿಟ್ಟರೆ ವೈಶ್ಯರಾಗ್ಲಿ, ಕ್ಷತ್ರಿಯರಾಗ್ಲಿ, ಬ್ರಾಹ್ಮಣರಂತೂ ಇಲ್ಲವೇ ಇಲ್ಲ. ಬೇರೆ ಯಾರು ಕೂಡ ಆ ನೌಕರಿಗಳನ್ನು, ಜಾಬ್ಗಳನ್ನು ಮಾಡುವಂತನೇ ಇಲ್ಲ. ಅದರಲ್ಲಿ ಸೈನ್ಯಕ್ಕೆ ಸಂಬಂಧಪಟ್ಟಂತ ಜಾಬ್ಗಳನ್ನ ಕ್ಷತ್ರಿಯರು ಮಾಡಬೇಕು. ಮತ್ತೆ ಈ ವ್ಯಾಪಾರ, ಬಡ್ಡಿ ಧನದಿಂದ ಜೀವಿಸುವುದು ಇತ್ಯಾದಿ ಕೆಲಸಗಳು, ಹೈನುಗಾರಿಕೆ, ಕೃಷಿ ಮೊದಲಾದವುಗಳನ್ನ ವೈಶ್ಯರು ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟ ಕೆಲವು ನೌಕರಿಗಳನ್ನು ಅವ್ರು ಮಾಡ್ಲಿಕ್ಕೆ ಅವಕಾಶ ಇದೆ. ಮತ್ತೆ ಶೂದ್ರನಾದವನು ಕೇವಲ ಸೇವಾ ಮಾಡಬೇಕು ಅಂತ ಅರ್ಥ ಅಲ್ಲ. ತಾತ್ಪರ್ಯ ನಿರ್ಣಯದ 22ನೇ ಅಧ್ಯಾಯದಲ್ಲಿ ಬಂದಿದ್ದನ್ನು ಅನೇಕ ಬಾರಿ ಹೇಳಿದ್ದೆ. ಅವನು ಕೂಡ ಕ್ಷತ್ರಿಯ ವೈಶ್ಯರಂತೆ ಯುದ್ಧದಲ್ಲಿ ತೊಡಗಬಹುದು, ಕೃಷಿ ಮಾಡಬಹುದು, ಮತ್ತು ಬೇರೆ ಎಲ್ಲ ವ್ಯಾಪಾರ ಕಾರ್ಯಗಳನ್ನು ಅವನು ಕೂಡ ಮಾಡಬಹುದು. ಅವುಗಳೆಲ್ಲದರ ಮೂಲಕ ಸಂಪತ್ತನ್ನು ಗಳಿಸುವಂತಹ ಒಂದು ಅಧಿಕಾರ ಅವನಿಗಿದ್ದೇ ಇದೆ. ಗತಿಪ್ರಧಾನಂ ಕರ್ಮ ಶುಶ್ರೂಷಣಾಖ್ಯಂ ಸಾದೃಶ್ಯತೋ ಹಸ್ತಪದೋಸ್ತಥೈವ ಹಸ್ತೋದ್ಭವಂ ಕರ್ಮ ತಸ್ಯಾಪಿ ಧರ್ಮ ಸಂತಾನ ವೃದ್ಧಿಶ್ಚ ಸಮೀಪಗತ್ವಾತ್. ಈ ತಾತ್ಪರ್ಯ ನಿರ್ಣಯದ 22ನೇ ಅಧ್ಯಾಯದ 94ನೇ ಶ್ಲೋಕ, ಓಡಾಟವೇ ಪ್ರಧಾನವಾಗಿರುವಂತಹ ಶುಶ್ರೂಷಣ ಅಂದ್ರೆ ಸಿವಿಲ್ ಸರ್ವಿಸ್, ಇದು ಶೂದ್ರನಾದವನ ಕರ್ತವ್ಯ. ಆದರೆ ಪರಮಪುರುಷನಾದ ಭಗವಂತನ ಕಾಲುಗಳಿಂದ ಹುಟ್ಟಿದ ಆತ ಅಂತೇನು ಪುರುಷ ಸೂಕ್ತದಲ್ಲಿ ಕೇಳಿ ಬರ್ತದಲ್ಲ. ವಸ್ತುತಃ ಅಲ್ಲಿ ಕಾಲು, ಕೈ ಇತ್ಯಾವುದು ಯಾವುದು ಕನಿಷ್ಠ ಅಲ್ಲ, ಯಾವುದು ಬಹಳ ಶ್ರೇಷ್ಠನೂ ಏನಲ್ಲ. ಇದನ್ನ ಆ ಚಾತುರ್ವರ್ಣ್ಯ ಅನ್ನೋ ಪುಸ್ತಕದಲ್ಲಿ ಕೊನೆಗೆ 30ನೇ ಪುಟದಲ್ಲಿ ನಾನು ವಿವರಿಸಿದ್ದೇನೆ. ಈ ಮಾತಿಗೆ ಅನೇಕ ಅರ್ಥಗಳಿವೆ. ಪರಮಪುರುಷನ ಬಾಹು, ಮುಖ, ತೊಡೆ ಇವುಗಳಿಂದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು ಹುಟ್ಟಿದರು ಅಂತಿದೆಯಲ್ಲ, ಅನೇಕ ಗೂಢಾರ್ಥಗಳಿವೆ. ಅದರಲ್ಲಿ ಒಂದು ಹೀಗಿದೆ: ಪರಮಾತ್ಮನ ಶಿರಸ್, ಪಾದ ಎಲ್ಲವೂ ಕೂಡ ಮಂಗಲಮಯವಾದದ್ದು. ಅದರಲ್ಲಿ ಶ್ರೇಷ್ಠ ಕನಿಷ್ಠ ಅನ್ನುವುದು ಏನೂ ಇಲ್ಲ. ಪಾದದಿಂದ ಹುಟ್ಟಿದವನು ಶೂದ್ರ ಅಂದ್ರೆ ಶೂದ್ರ ವರ್ಣಾಭಿಮಾನಿ, ಕೃತಿದೇವ ಅಂತೂ ಒಂದು ಅರ್ಥ ಇದೆ. ಪಂಡಿತರಿಗೂ ಪಾಮರರಿಗೂ ನಡೆದಾಡಲಿಕ್ಕೆ ಪಾದಗಳೇ ಆಧಾರ ಆಗಿರುವಂತೆ ಶೂದ್ರ ಅಂತನೂ ಸಮಾಜಕ್ಕೆ ಬೇಕಾದ ಸೇವಾ ಮಾಡುವುದರಿಂದ, ಸಿವಿಲ್ ಸರ್ವಿಸ್ ನೌಕರಿಗಳನ್ನು ಮಾಡುವುದರಿಂದ ಅವನು ಸಮಾಜದ ಆಧಾರ ಪುರುಷ ಅಂತ ಅದರ ಅರ್ಥ ಆಗ್ತದೆ. ಆದ್ರಿಂದಲೇ ಅವನು ಈ ಕೈಗಳಿಗೂ ಕಾಲ್ಗಳಿಗೂ ಸಾದೃಶ್ಯ ಇರೋದ್ರಿಂದ ಕೈಯಿಂದ ಆಗುವ ಯುದ್ಧವನ್ನ, ಕೃಷಿಯನ್ನ, ವಾಣಿಜ್ಯಾದಿಗಳನ್ನು ಅವನು ಕೂಡ ಮಾಡಬಹುದು ಅಂತ ಅಲ್ಲಿ 94ನೇ ಶ್ಲೋಕದಲ್ಲಿ ಹೇಳ್ತಾರೆ. ಹೀಗೆ ಶೂದ್ರನಾದವನು ಕೂಡ ವ್ಯಾಪಾರ, ವಾಣಿಜ್ಯ ಇತ್ಯಾದಿಗಳನ್ನು ಮಾಡಿ, ಕೃಷಿಯಾದಿಗಳನ್ನು ಮಾಡಿ ಯಥೇಚ್ಛವಾಗಿ ಸಂಪತ್ತನ್ನು ಗಳಿಸಬಹುದು. ಮತ್ತೊಬ್ಬರ ಸೇವಾನೆ ಮಾಡಿ ತೀರಾ ನಿರ್ಗತಿಕವಾದಂತಹ ಜೀವನವನ್ನು ಆತ ಏನು ನಡೆಸಬೇಕಾಗಿಲ್ಲ. ಹೀಗಿರುವಾಗ ಕೇವಲ ಪಾಠ ಪ್ರವಚನವನ್ನ ಮತ್ತೆ ಪೌರೋಹಿತ್ಯವನ್ನು ಅವಲಂಬಿಸಿ ಯತ್ಕಿಂಚಿತ್ ಸಂಪತ್ತನ್ನ ಪಡ್ಕೊಳ್ಳುವಂತಹ ಒಂದು ಅವಕಾಶ ಇರುವುದು ಬ್ರಾಹ್ಮಣನಿಗೆ ಮಾತ್ರ. ಈಗಾಗಲೇ ನಾವು ಅನೇಕ ಕಡೆ ಇದನ್ನು ಗಮನಿಸಿದ್ದೀವಿ, ನೀವು ಗಮನಿಸಿರ್ತೀರಿ. ಒಬ್ಬ ವ್ಯಕ್ತಿ ಪೌರೋಹಿತ್ಯದಿಂದ ಎಷ್ಟು ಗಳಿಸಬಹುದು, ಪಾಠ ಪ್ರವಚನದಿಂದ ಆತ ಗಳಿಸಬಹುದು ಎಷ್ಟು? ಈ ಒಂದು 40-60 ವರ್ಷಗಳ ಒಂದು ಸಮೀಕ್ಷೆಯನ್ನು ಮಾಡಬೇಕು. ಇವತ್ತೇನೋ ಸಮಾಜದಲ್ಲಿ ಒಂದಿಷ್ಟು ದುಡ್ಡು
ಹರಿತಾ ಇದೆ ಬೇರೆ ಬೇರೆ ಮೂಲಗಳಿಂದ. ಆದ್ದರಿಂದ ಪಾಠ ಪ್ರವಚನ ಮಾಡುವಂತಹ ವಿದ್ವಾಂಸರಿಗೆ, ಪೌರೋಹಿತ್ಯ ಮಾಡುವಂಥವರಿಗೆ, ಜ್ಯೋತಿಷಿಗಳಿಗೆ ಸಾಕಷ್ಟು ದುಡ್ಡು ಕೂಡ ಸಿಗ್ತಾನೂ ಇದೆ. ಆದರೆ ಒಂದು ಕಾಲದಲ್ಲಿ ಹಿಂದೆ ಪಾಠ ಪ್ರವಚನ ಮೊದಲಾದವುಗಳನ್ನು ಮಾಡುವವರಿಗೆ, ಪೌರೋಹಿತ್ಯ ಮಾಡುವವರಿಗೆ, ಜ್ಯೋತಿಷ್ಯ ಮಾಡುವವರಿಗೆ ಸಿಗ್ತಿದ್ದಂತಹ ಪ್ರಾಪ್ತಿ ಎಷ್ಟು, ಸಂಭಾವನೆ ಎಷ್ಟು, ದಕ್ಷಿಣೆ ಎಷ್ಟು, ಅದನ್ನೆಲ್ಲ ಗಮನಿಸಿದ್ರೆ ಅವನಿಗಿರುವಂತಹ ಪ್ರಾಪ್ತಿನೇ ಬಹಳ ಕಡಿಮೆ. ಉಳಿದವರಿಗೆ ಸಂಪತ್ತಿನ ಮೂಲಗಳೆಲ್ಲ ಕ್ಷತ್ರಿಯ, ವೈಶ್ಯ, ಶೂದ್ರ ಈ ಮೂವರಲ್ಲಿವೆ. ಇವನಿಗೆ ಸಂಪತ್ತಿನ ಮೂಲ ಯಾವುದೂ ಇಲ್ಲ. ಇನ್ನೊಬ್ಬರು ಅವನನ್ನು ಗೌರವಿಸಿ ಕೊಟ್ಟಾಗ ಏನನ್ನು ಕೊಡ್ತಾರೆ, ದಾನ ಮೊದಲಾದವುಗಳು, ಅದನ್ನು ಮಾತ್ರ ಅವನು ತಗೊಳ್ಬೇಕು. ಹಾಗಿರುವಾಗ ಅವನಿಗೆ ಆ ತಂದೆಯ ಆಸ್ತಿಯಲ್ಲಿ 10 ಭಾಗ ಮಾಡಿ ಅದರಲ್ಲಿ 4 ಭಾಗವನ್ನು ಆತ ತಗೊಳ್ಬೇಕು ಅಂತ ಹೇಳಿದಂಥ ಒಂದು ಮಾತಿದೆ. ಅಲ್ಲಿ ಗಮನಿಸಬೇಕಾದ ಮತ್ತೊಂದು ಸಂಗತಿ ಇದೆ. ತಂದೆ ಹತ್ರ ಆಸ್ತಿ ಇರ್ತಿತ್ತಾದ್ರೂ ಎಷ್ಟು? ಎಲ್ಲಾ ಬ್ರಾಹ್ಮಣರು ಏನು ಕೋಟಿಪತಿಗಳು, ಲಕ್ಷಾಧಿಪತಿಗಳು ಆಗಿರ್ತಿರ್ಲಿಲ್ಲಲ್ಲ. ಆದ್ರಿಂದ ಅದನ್ನು 10 ಭಾಗ ಮಾಡಿದ್ರೆ ಅದರಲ್ಲಿ ಈ ಬ್ರಾಹ್ಮಣ ಪುತ್ರನಾದವನಿಗೆ ಸಿಗುವ ಅವಕಾಶ ಆದ್ರೂ ಎಷ್ಟು? ಕ್ಷತ್ರಿಯರಿಗೆ, ವೈಶ್ಯರಿಗೆ ಅವರಿಗಿರುವಂತಹ ನೈಪುಣ್ಯದ ಕಾರಣದಿಂದಾಗಿ ಮತ್ತೆ ಅವರ ಧರ್ಮಕ್ಕನುಸಾರವಾಗಿ ಅವರು ಬೇರೆ ಬೇರೆಗಳನ್ನು ಮಾಡಿ ಸಂಪತ್ತನ್ನು ಗಳಿಸಲಿಕ್ಕೆ ಅವಕಾಶ ಇದೆ. ಇವನು ಅದ್ಯಾವುದನ್ನು ಗಳಿಸುವಂತಹ ಅವಕಾಶ ಇಲ್ಲದಿದ್ದವನೇ. ಅದರಿಂದ ಅವನಿಗೆ ಸಿಗೋದೆಷ್ಟು? 4 ಭಾಗ ಪ್ರಧಾನ ಭಾಗ ಅವನು ತಗೊಂಡ್ರೂ ಕೂಡ ಅವನಿಗೆ ಸಿಗೋದೆಷ್ಟು? ಇದನ್ನೆಲ್ಲ ನಾವು ಗಮನಿಸಬೇಕು. ಮತ್ತೆ ಇಷ್ಟೆಲ್ಲ ಸಿಕ್ತಿತ್ತು ಅಂತ ಅನ್ನೋದನ್ನ ನಾವು ಗಮನಿಸಿದ್ರು. ಎಷ್ಟೋ ಜನ ಶ್ರೀಮಂತರಾದಂತಹ ಬ್ರಾಹ್ಮಣರು ಇದ್ರು, ಇಲ್ಲ ಅಂತಲ್ಲ. ಅದು ಅನೇಕ ಜನ ಬಡವರಾದಂತಹ ಬ್ರಾಹ್ಮಣರು ಹೆಚ್ಚಿದ್ರು ಆವಾಗಲೂ, ಈಗಲೂ ಕೂಡ ಇದ್ದಾರೆ. ಸಮೀಕ್ಷೆ ಮಾಡೋದು ಸ್ವಲ್ಪ ಕಷ್ಟನೇ. ಈಗೊಂದು 20-30 ವರ್ಷಗಳಲ್ಲಿ ಆರ್ಥಿಕ ಉದಾರೀಕರಣ ಆದ ಬಳಿಕ ಜಾಗತಿಕ ಮಟ್ಟದಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಿ ಒಂದಷ್ಟು ದುಡ್ಡು ಬ್ರಾಹ್ಮಣ ಸಮಾಜದಲ್ಲಿ ಮತ್ತು ಇತರ ಸಮಾಜದಲ್ಲಿ ಎಲ್ಲಾ ಕಡೆ ಹರಿತಿದೆ, ಇಲ್ಲ ಅಂತಲ್ಲ. ಅಷ್ಟನ್ನ ಹೊರತುಪಡಿಸಿ ನೋಡಿದ್ರೆ ಎಷ್ಟು ದುಡ್ಡು ಇರ್ತಿತ್ತು? ಈಗೊಂದು 50-60 ವರ್ಷದ ಹಿಂದೆ ಸಮಾಜ ಸ್ಥಿತಿ ಹೇಗಿತ್ತು? ಹಾಗೆ ಗಮನಿಸಿದ್ರೆ ಇದು ಬ್ರಾಹ್ಮಣರು ಬೇರೆಯವರ ಮೇಲೆ ಮಾಡಿದ ಅನ್ಯಾಯ ಅಂತ ಏನು ಅನ್ಸೋದಿಲ್ಲ ನಮಗೆ. ಸಂಪತ್ತಿನ ಮೂಲಗಳು ಬೇರೆಯವ್ರ ಕೈಯಲ್ಲಿದ್ದಾಗ, ಬ್ರಾಹ್ಮಣನ ಕೈಯಲ್ಲಿ ಆ ಸಂಪತ್ತಿನ ಮೂಲವೇ ಇಲ್ಲದೆ ಇದ್ದಾಗ ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬಹುದು ಅಂತ ಕಾಣಿಸ್ತದೆ ನಮಗೆ. ತಾತ್ಪರ್ಯ ನಿರ್ಣಯಾದಿಗಳಲ್ಲಿ ವಿನಾ ಪ್ರಣಾಮಂ ಪೂಜ್ಯಸ್ತು ವರ್ಣಹೀನೋ ಹರಿಪ್ರಿಯ ಆದರಸ್ತತ್ರ ಕರ್ತವ್ಯ ಯತ್ರ ಭಕ್ತಿರ ಹರೆಯವರ. ಭಕ್ತಿ, ಜ್ಞಾನ ಇತ್ಯಾದಿ ಲಕ್ಷಣಗಳು ಬಹಳ ಮುಖ್ಯ. ಆ ಲಕ್ಷಣಗಳಿದ್ರೆ ಅಂತ ವ್ಯಕ್ತಿ ಶೂದ್ರನೇ ಆಗಿರ್ಲಿ ಮತ್ತಾರೇ ಆಗಿರ್ಲಿ ಅವನನ್ನು ಗೌರವಿಸಲೇಬೇಕು. ಆದರಸ್ತತ್ರ ಕರ್ತವ್ಯ ಯತ್ರ ಭಕ್ತಿ ಹರೆಯವರ. ಭಕ್ತಿ, ಹರಿಭಕ್ತಿ ಅಂತ ಭಗವದ್ಭಕ್ತಿ ಅಂತ ಬಹಳ ಮುಖ್ಯ. ಆಚಾರ್ಯರು ಇದನ್ನ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ. ಹಾಗೆ ಗೀತಾ ಪ್ರಸ್ಥಾನದಲ್ಲೂ ಕೂಡ ಅನೇಕ ಕಡೆ ಇದನ್ನ ವರ್ಣಿಸಿದ್ದಾರೆ. ಗೀತಾ ಪ್ರಸ್ಥಾನದ 18ನೇ ಅಧ್ಯಾಯ, ಇದು ಗೀತಾ ತಾತ್ಪರ್ಯದಲ್ಲಿ 48ನೇ ಶ್ಲೋಕದಲ್ಲಿ ಅಧಿಕಾಶ್ಚೇತ್ ಗುಣ ಶೂದ್ರೇ ಬ್ರಾಹ್ಮಣಾದಿ ಸವುಚ್ಯತೆ. ಆ ಗುಣಗಳು ಮಹತ್ವದ್ದಾಗಿ ಹೆಚ್ಚಿನ ಗುಣಗಳಿದ್ರೆ ಆ ಶೂದ್ರ ಅಂತ ಹೇಳಬೇಕಾಗಿಲ್ಲ, ಅವನು ಬ್ರಾಹ್ಮಣನಂತೆ ಅವನನ್ನು ಗೌರವಿಸಬೇಕು. ಬ್ರಾಹ್ಮಣೋ ಪ್ಯಲ್ಪ ಗುಣಕಃ ಶೂದ್ರ ಏವೇತಿ ಕೀರ್ತಿತಃ. ಅವನಲ್ಲಿ ಹುಟ್ಟಿನಿಂದ ಬ್ರಾಹ್ಮಣನಾಗಿದ್ದಾನೆ, ಆದರೆ ಭಕ್ತ್ಯಾದಿ ಗುಣಗಳು ಅಲ್ಪವಾಗಿವೆ. ಅವನನ್ನ ಶೂದ್ರ ಅಂತಲೇ ಪರಿಗಣಿಸಿ ಅವನಿಗೆ ಗೌರವ ಕಡಿಮೆ ಮಾಡಬೇಕು. ಇದನ್ನೆಲ್ಲ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಯಸ್ಯ ಲಕ್ಷಣಂ ಪುಂಸೋ ವರ್ಣಾದಿ ವ್ಯಂಜಕಂ ಯದ್ದಿ ಅನ್ಯತ್ರ ದೃಶ್ಯೇತ ತತ್ತೇನೈವ ವಿನಿರ್ದಿಶೇತ ಅಂತ ಭಾಗವತದಲ್ಲೂ ಕೂಡ ಜ್ಞಾನಭಕ್ತಿ ವೈರಾಗ್ಯಾದಿ ಗುಣಗಳು ಎಲ್ಲೆಲ್ಲಿ ಕಾಣ್ತಾವೋ ಅಲ್ಲೆಲ್ಲಾ ಕಡೆನೂ ಕೂಡ ಆ ಗೌರವ, ಅವನ ಮನ್ನಣೆ ಅದನ್ನು ಕೊಡಲೇಬೇಕು ಅಂತ ಹೇಳಿದ್ದಾರೆ. ಇಷ್ಟನ್ನೆಲ್ಲ ಹೀಗೆ ನಾವು ಗಮನಿಸಿದಾಗ ಬ್ರಾಹ್ಮಣ ಪುರುಷನಿಗೆ, ಬ್ರಾಹ್ಮಣ ಸ್ತ್ರೀಯಲ್ಲಿ, ಕ್ಷತ್ರಿಯ ಸ್ತ್ರೀಯಲ್ಲಿ, ವೈಶ್ಯ ಸ್ತ್ರೀ, ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದ ಮಕ್ಕಳು, ಅವರಿಗೆ ಹೇಗೆ ಸಂಪದ್ ವಿಭಾಗ, ಇದನ್ನೆಲ್ಲ ಗಮನಿಸಿದಾಗ ಈ ವರ್ಣ ಪದ್ಧತಿ ಏನಿದೆಯಲ್ಲ, ಸ್ವಾಭಾವಿಕವಾದ ಜೀವ ಸ್ವರೂಪಕ್ಕೆ ಸಂಬಂಧಪಟ್ಟಂತಹ ವರ್ಣ ಪದ್ಧತಿ ಒಂದು, ತಂದೆ ತಾಯಿಯಿಂದ ಬರುವಂತಹ ವರ್ಣ ಪದ್ಧತಿ ಮತ್ತೊಂದು ಅಂತ ಹೇಳಿ, ಜೀವ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನ ಅವಲಂಬಿಸಿಕೊಂಡಿರುವಂತಹ ವರ್ಣ ಪದ್ಧತಿಯೇ ಬಹಳ ಮುಖ್ಯ. ಅದು ಮುಖ್ಯ ಹೌದಾದ್ರೂ ಕೂಡ ಈಗ ನಮಗದು ಗೋಚರಕ್ಕೆ
ಬರುವುದಿಲ್ಲ. ನಮ್ಮ ಒಟ್ಟಾರೆ ಸಾಧನದಲ್ಲಿ ಅದು ಬಹಳ ಮುಖ್ಯ ಪಾತ್ರ ವಹಿಸ್ತದೆ. ಈಗ ನಮಗೆ ಕಾಣುವುದು ಯಾವುದು? ಕಣ್ಣಿಗೆ ಕಾಣುವುದು ತಂದೆ ತಾಯಿಯಿಂದ ಏನು ಬಂದಿರ್ತದೋ ಅದು ಕಾಣಿಸ್ತದೆ. ಯಾರಿಗೆ ಹೇಗೆ ಆಸ್ತಿಯನ್ನು ವಿಭಾಗ ಮಾಡಬೇಕು ಇತ್ಯಾದಿ ವಿಷಯಗಳು ಬಂದಾಗ ಈ ದೇಹಕ್ಕೆ ಸಂಬಂಧಪಟ್ಟದ್ದು ತಂದೆ ತಾಯಿಯಿಂದ ಬಂದಿರುವಂತಹ ಆ ಒಂದು ವರ್ಣವನ್ನೇ ಪರಿಗಣಿಸಬೇಕು. ಅದಿರದೇ ಹೋದ್ರೆ ಜೀವ ಸ್ವರೂಪಕ್ಕೆ ಸಂಬಂಧಪಟ್ಟಂತಹ ವರ್ಣ ವ್ಯವಸ್ಥೆಯನ್ನು ಏನಾದರೂ ಪರಿಗಣಿಸಬೇಕು, ಅದೇ ಬಹಳ ಮುಖ್ಯ ಅಂತ ವಾದಿಸುವುದಾದರೆ, ಇಂಥ ಪ್ರಸಂಗಗಳಲ್ಲಿ ಆಸ್ತಿಯನ್ನು ವಿಭಾಗ ಮಾಡುವಂತಹ ಪ್ರಸಂಗಗಳಲ್ಲಿ ಹೇಗೆ ಆಸ್ತಿಯನ್ನು ವಿಭಾಗ ಮಾಡೋದು? ಬ್ರಾಹ್ಮಣ ಪುರುಷನಿಗೆ ಬ್ರಾಹ್ಮಣ ಸ್ತ್ರೀಯಲ್ಲಿ, ಕ್ಷತ್ರಿಯ ಸ್ತ್ರೀಯಲ್ಲಿ, ವೈಶ್ಯ ಸ್ತ್ರೀಯಲ್ಲಿ ಮಕ್ಕಳು ಹುಟ್ಟಿದ್ದಾರೆ. ಅವರಲ್ಲಿ ಯಾರ್ಯಾರು ಯಾವ್ಯಾವ ಗುಣವುಳ್ಳವರು, ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಯಾರು ಬ್ರಾಹ್ಮಣರು, ಯಾರು ಕ್ಷತ್ರಿಯರು, ಇದನ್ನೆಲ್ಲ ತಿಳ್ಕೊಳ್ಳೋದು ಹೇಗೆ? ಎಂಥ ಗೊಂದಲ ಆಗಿಬಿಡ್ತದೆ ಅದರಿಂದ. ಆದ್ರಿಂದ ಜೀವ ಸ್ವರೂಪಕ್ಕೆ ಸಂಬಂಧಪಟ್ಟಂತಹ ವರ್ಣ ವ್ಯವಸ್ಥೆ ಬಹಳ ಮುಖ್ಯ ಆದರೂ ಕೂಡ ಈಗ ನಾವು ಅನುಸರಿಸಬೇಕಾದದ್ದು ದೇಹಕ್ಕೆ ಸಂಬಂಧಪಟ್ಟದ್ದನ್ನೇ. ಇದನ್ನು ನಾವು ತಿಳ್ಕೊಳ್ಬೇಕು. ಈ ವರ್ಣ ವ್ಯವಸ್ಥೆ ಅಂದ್ರೆ ಸೈಕಲಾಜಿಕಲ್ ಕ್ಲಾಸಿಫಿಕೇಶನ್ ಆಫ್ ಹ್ಯೂಮನ್ ರೇಸ್ ಅಂತ ಹೇಳುವುದೇನಿದೆ, ಇದೊಂದು ಮನೋವೈಜ್ಞಾನಿಕ ವರ್ಗೀಕರಣ. ಅವರವರು ಮಾಡುವಂತಹ ವೃತ್ತಿಯನ್ನು ಅವಲಂಬಿಸಿ ಇದೊಂದು ಮನೋವೈಜ್ಞಾನಿಕ ವರ್ಗೀಕರಣ ಅಂತ ಹೇಳುವುದೇನಿದೆಯಲ್ಲ, ಈ ತರ ಹೇಳುವುದು ಈ ದೃಷ್ಟಿಯಿಂದ ಅರ್ಥಹೀನಾಗಿಬಿಡ್ತದೆ. ಬೇರೆ ಬೇರೆ ವೃತ್ತಿಯನ್ನು ಮಾಡುವವರು ಜಗತ್ತಿನಾದ್ಯಂತ ಬೇರೆ ಬೇರೆ ಕಡೆ ಎಲ್ಲಾ ಕಡೆ ಇರಬಹುದು. ಭಾರತ ದೇಶದಲ್ಲಿ ಇಂಥದೊಂದು ಪದ್ಧತಿಯನ್ನ ಜ್ಞಾನಿಗಳಾದವರು ಬೆಳಕಿಗೆ ತಂದರು. ಒಂದಿಷ್ಟು ಮಟ್ಟಿಗೆ ಅದು ಇಲ್ಲಿ ಉಳಿದಿದೆ. ಇಲ್ಲಿಯೂ ನಶಿಸಿ ಹೋಗ್ತಿರಬಹುದು, ಅದೆಲ್ಲ ವಿಷಯ ಬೇರೆ. ಅಂತೂ ಒಂದಿಷ್ಟು ಮಟ್ಟಿಗೆ ಅದು ಇಲ್ಲಿ ಉಳಿದಿದೆ. ಆದ್ರಿಂದ ಈಗ ಹುಟ್ಟಿದ ಮನುಷ್ಯ ತಾನು ಯಾವ ವರ್ಣಕ್ಕೆ ಸಂಬಂಧಪಟ್ಟವನು ಅಂತ ಅನ್ನೋದನ್ನ ಆ ದೈಹಿಕವಾದನ್ನೇ ಗಮನಿಸಬೇಕು. ಇಲ್ಲದೆ ಹೋದ್ರೆ ಅದು ನಾನಾ ಥರದ ಗೊಂದಲಕ್ಕೆ ಕಾರಣ ಆಗ್ತದೆ ಅನ್ನೋದೆಲ್ಲ ಈ ಅಧ್ಯಾಯದ ಮಹಾಭಾರತದ ಅನುಶಾಸನ ಪರ್ವದ ಈ ಭಾಗವನ್ನು ನೋಡಿದರೆ ನಮಗದು ಸ್ಪಷ್ಟ ಆಗ್ತದೆ. ಇದೇ ಪ್ರತಿಪಾದನೆಯನ್ನ ನಾನು ಬರೆದಂತಹ ಚಾತುರ್ವರ್ಣ್ಯದ ಪುಸ್ತಕದಲ್ಲಿ 22ನೇ ಪುಟದಲ್ಲಿ ಭಾರತದ ಅನುಶಾಸನ ಪರ್ವದ 47ನೇ ಅಧ್ಯಾಯದಲ್ಲಿ ಬ್ರಾಹ್ಮಣಾದಿ 4 ವರ್ಣದವರು ತಮ್ಮ ವರ್ಣದ ಮತ್ತು ಕೆಳಗಿನ ವರ್ಣದವರ ಜೊತೆ ಮದುವೆ ಮಾಡಿಕೊಳ್ಳಿಕ್ಕಿರುವಂತಹ ಅವಕಾಶಗಳು, ಅದರಿಂದ ಹುಟ್ಟಿದಂತಹ ಮಕ್ಕಳಿಗೆ ಆಸ್ತಿ ವಿಭಾಗ ಹೇಗೆ, ಅದರಲ್ಲಿ ಯಾರು ಶ್ರೇಷ್ಠರು ಇತ್ಯಾದಿಗಳ ವರ್ಣನೆ ಇದೆ. ಹುಟ್ಟಿನಿಂದ ಬಂದಂತಹ ಒಂದು ಜಾತಿ ಪದ್ಧತಿಯನ್ನ ಇದಕ್ಕೆ ಸಂಬಂಧಪಟ್ಟಂತೆ ಆಧರಿಸದೆ ಹೋದ್ರೆ, ಸ್ವರೂಪಕ್ಕೆ ಸಂಬಂಧಪಟ್ಟಂತಹ ವರ್ಣವನ್ನೇ ಅವಲಂಬಿಸುವುದಾದರೆ ಇಲ್ಲಿ ಅದೆಷ್ಟು ತರದ ಗೊಂದಲ ಕಲಹ ಇದೆಲ್ಲ ಆಗಿ ಹೋದಾವು. ಆದ್ರಿಂದ ಸ್ವರೂಪಕ್ಕೆ ಸಂಬಂಧಪಟ್ಟಂತಹ ವರ್ಣ ವ್ಯವಸ್ಥೆ ನಮ್ಮ ಸಾಧನೆಯಲ್ಲಿ ಮಹಾಪಾತ್ರ ವಹಿಸುವುದಾದರೂ ಈಗ ನಾವು ಗಮನಿಸಬೇಕಾದದ್ದು ದೇಹಕ್ಕೆ ಸಂಬಂಧಪಟ್ಟದ್ದು ಅನ್ನೋದು ಇದೆಲ್ಲವನ್ನು ನೋಡಿದ್ರೆ ಗೊತ್ತಾಗ್ತದೆ. ಇದರ ಮುಂದಿನ ಅಧ್ಯಾಯಗಳಲ್ಲಿ ಸಂಕರ ಜಾತಿಗಳ ವರ್ಣನವೂ ಕೂಡ ಇದೆ. ಇದೆಲ್ಲವೂ ಆ ದೇಹಕ್ಕೆ ಸಂಬಂಧಪಟ್ಟಂತದನ್ನ ತೋರಿಸ್ತದೆ. ಅನೇಕ ಶ್ಲೋಕಗಳನ್ನ ಆ ಪುಸ್ತಕದಲ್ಲಿ ಉದ್ಧರಿಸಿದ್ದೇನೆ. ಹೀಗೆ 17ನೇ ಪುಟದಲ್ಲಿ ನಯೋನಿರ್ನಾಪಿ ಸಂಸ್ಕಾರ ನಶ್ರುತಂ ನಚ ಸಂತತಿ ಕಾರಣಾನಿ ದ್ವಿಜತ್ವಸ್ಯ ವೃತ್ತಮೇವತು ಕಾರಣಂ. ನಡತೆಯಿಂದ ಮನುಷ್ಯ ಬ್ರಾಹ್ಮಣ ಅಂತ ಕರೆಸ್ಕೊತಾನೆ. ವೃತ್ತತಸ್ತು ಹತೋಹತಃ. ಇದೆಲ್ಲ ಮಹಾಭಾರತದ ವನಪರ್ವದ ಮಾತುಗಳು. ವಿಪ್ರಾಟ್ ದ್ವಿಷಡ್ಗುಣ ವಿರುದ್ಧಾದ್ ಅರವಿಂದನಾಭ ಪಾದಾರವಿಂದ ವಿಮುಖಾತ್ ಶ್ವಪಜಂ ವರಿಷ್ಠಂ ಮನ್ಯೆ. ಶಮದಮಾದಿ ಗುಣಗಳು ಯಾರಲ್ಲಿ ಇರ್ತವೆ, ಯಾರಲ್ಲಿ ಭಕ್ತಿ ಇರ್ತದೆ, ಅವನನ್ನು ಗೌರವಿಸಬೇಕು. ಅದಲ್ಲದೆ ಹೋದ್ರೆ ಈ ಬ್ರಾಹ್ಮಣನಿಗಿಂತ ಹುಟ್ಟಿನಿಂದ ಮಾತ್ರ ಬ್ರಾಹ್ಮಣನಾಗಿದ್ದಾನೆ, ಬ್ರಾಹ್ಮಣ ಸಂಘಕ್ಕೆ ಸದಸ್ಯನಾಗ್ಲಿಕ್ಕೆ ಮಾತ್ರ ಯೋಗ್ಯ ಅಂತಾದ್ರೆ ಅಂಥವನಿಗಿಂತ ಒಬ್ಬ ಶ್ವಪಚ ನಾಯಿ ಮಾಂಸವನ್ನು ಬೇಯಿಸಿ ತಿನ್ನುವವನೇ ಶ್ರೇಷ್ಠನಾಗ್ತಾನೆ. ಶೂದ್ರಯೋನು ಹಿ ಜಾತಸ್ಯ ಸದ್ಗುಣಾನ್ ಉಪತಿಷ್ಠತಃ ವೈಶ್ಯತ್ವಂ ಭವತಿ ಬ್ರಹ್ಮನ್ ಕ್ಷತ್ರಿಯತ್ವಂ ತಥೈವ ಚ ಆರ್ಜವೇ ವರ್ತಮಾನಸ್ಯ ಬ್ರಾಹ್ಮಣ್ಯಂ ಅಭಿಜಾಯತೆ. ಸರಳವಾದ ಮಾರ್ಗದಲ್ಲಿ, ಪ್ರಾಮಾಣಿಕತನ ಮಾರ್ಗದಲ್ಲಿ ಬದುಕಿದ್ರೆ, ಶಮದಮಾದಿ ಸಂಪತ್ತಿ ಇದ್ರೆ ಬ್ರಾಹ್ಮಣ ಅಂತ ಕರೆಸ್ಕೊತಾನೆ. ಶೂದ್ರ ಯೋನಿಯಲ್ಲಿ ಹುಟ್ಟಿದ್ರೂ ಕೂಡ
ಹುಟ್ಟಿನಿಂದ ತಂದೆ ತಾಯಂದ್ರೆ ಎಂಥವರೇ ಇರಬಹುದು. ಆದರೆ ಸದ್ಗುಣಗಳನ್ನ ಅವನು ಉಪತಿಷ್ಠತಃ ಸದ್ಗುಣಗಳನ್ನ ಅಳವಡಿಸ್ಕೊಂಡ್ರೆ ಅವನೇ ವೈಶ್ಯನಾಗಿ, ಅದರಿಂದ ಮೇಲೆ ಕ್ಷತ್ರಿಯನೇ ಆಗಿ, ಅದರಿಂದ ಮೇಲೆ ಬ್ರಾಹ್ಮಣ್ಯವನ್ನ ಅವನು ಪಡ್ಕೋತಾನೆ. ಇದೆಲ್ಲ ಮಹಾಭಾರತದಲ್ಲಿ ವನಪರ್ವದಲ್ಲಿ ಧರ್ಮವ್ಯಾಧನ ಮಾತುಗಳಿವೆ. ದಾನಂ ಕ್ಷಮಾ ಶೀಲಂ ಆನುಶಂಸ್ಯಂ ತಪೋಘೃಣ ದೃಶ್ಯಂತೆ ಯತ್ರ ನಾಗೇಂದ್ರ ಸ ಬ್ರಾಹ್ಮಣ ಇತಿ ಸ್ಮೃತಃ. ಅಜಗರ ಸಂವಾದದಲ್ಲಿ ಹೆಬ್ಬಾವಿನ ರೂಪದ ನಹುಷನಿಗೆ ಯುಧಿಷ್ಠಿರ ಹೇಳುವ ಮಾತು, ದಾನ ಗುಣ, ಸತ್ಯ, ಅಹಿಂಸಾ, ತಪಸ್ಸು ಇತ್ಯಾದಿ ಗುಣಗಳಿದ್ರೆ ಅವನನ್ನೇ ಬ್ರಾಹ್ಮಣ ಅನ್ಬೇಕು. ಚತುರ್ವೇದೋಪಿ ದುರ್ವೃತ್ತ ಸಶೂದ್ರಾದತಿರಿಚ್ಯತೆ. ಮಹಾಭಾರತದ ವನಪರ್ವದ ಮಾತು. 4 ವೇದಗಳನ್ನು ಓದಿದ್ರೂ ಕೂಡ ದುರ್ವೃತ್ತ ನೀಚವಾದ ನಡವಳಿಕೆ ಇದ್ದವನಾಗಿದ್ರೆ ಶೂದ್ರನಿಗಿಂತ ಅವನು ನೀಚನಾಗ್ತಾನೆ. ಶೂದ್ರೇತು ಯದ್ ಭವೇಲ್ ಲಕ್ಷ್ಮ ದ್ವಿಜೇಯಚ್ಚ ನ ವಿದ್ಯತೆ ನವೈ ಶೂದ್ರೋ ಭವೇತ್ ಶೂದ್ರ ಬ್ರಾಹ್ಮಣೋ ನ ಚ ಬ್ರಾಹ್ಮಣ ಯತ್ರೈತರ್ ಲಕ್ಷ್ಯತೆ ಸರ್ಪ ವೃತ್ತಂ ಸ ಬ್ರಾಹ್ಮಣ ಸ್ಮೃತಃ. ಬ್ರಾಹ್ಮಣ್ಯದ ಲಕ್ಷಣಗಳಿಲ್ಲದ ಹುಟ್ಟಿನಿಂದ ಬ್ರಾಹ್ಮಣ ಮಾತ್ರ ಆಗಿದ್ರೆ ಅವನು ಬ್ರಾಹ್ಮಣನೇ ಅಲ್ಲ. ಹುಟ್ಟಿನಿಂದ ಮತ್ತೇನೇ ಆಗಿದ್ರು ಬ್ರಾಹ್ಮಣ್ಯದ ಲಕ್ಷಣಗಳಿದ್ರೆ ಅವನು ಶೂದ್ರನಲ್ಲ, ಅವನು ಹೆಚ್ಚಿನವನಾಗ್ತಾನೆ. ಈ ರಾಜರು ಈ ಎಲ್ಲ ಚಾತುರ್ವರ್ಣ್ಯದ ರಕ್ಷಕರಾಗಿದ್ರು ಅಂತೆಲ್ಲ ಕೇಳಿ ಬರ್ತದಲ್ಲ. ಧರ್ಮರಾಜ ಇದನ್ನು ಆಚರಣೆ ಮಾಡ್ತಿದ್ದಾನಲ್ಲ. ಧರ್ಮರಾಜನಾಗ್ಲಿ ಮತ್ತು ಕೆಲವರಾಗ್ಲಿ ಹೇಗಿದ್ರು, ಪ್ರಾಪ್ತವಾನಸ್ಮಿ ಎಲ್ ಲೋಕೆ ಸರ್ವವರ್ಣೇ ಶ್ವಗರ್ಹಯ ಅಂತ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಬರುವಂತಹ ಮಾತಿದು. ನಾನೊಬ್ಬ ರಾಜನಾಗಿ ಯಾವ ವರ್ಣದ ವ್ಯಕ್ತಿಯನ್ನ ಯಾವತ್ತೂ ಕೂಡ ನೋಯಿಸಿದವನಲ್ಲ ಅಂತ ಮಹಾಪುಣ್ಯ ನನಗೆ ಬಂದಿದೆ. ಆ ಪುಣ್ಯದಿಂದ ನಿನ್ನನ್ನು ನಾನು ಮೇಲೇರಿಸ್ತೀನಿ ಅಂತ ಸ್ವರ್ಗದಿಂದ ಚ್ಯುತನಾಗಿ ಕೆಳಗೆ ಬಿದ್ದ ಯಯಾತಿಗೆ ಅವನ ಮಗಳ ಮಗ ಹೇಳ್ತಾನೆ. ಅಂತ ಒಂದು ದೊಡ್ಡ ಹೆಮ್ಮೆ, ನಾವು ಯಾವ ವರ್ಣದವರನ್ನು ನೋಯಿಸಿಲ್ಲ, ಯಾವ ವರ್ಣದವರಿಗೂ ಪಕ್ಷಪಾತ ಮಾಡಿಲ್ಲ ಅಂತ ಹೇಳ್ಕೊಳ್ಳುವಂತ ಹೆಮ್ಮೆ ಅವರಿಗಿತ್ತು. ಕೇವಲ ಹೆಸರಿಗೆ ಮಾತ್ರ ಜಾತ್ಯತೀತರಾಗಿ ಹುಸಿ ಜಾತ್ಯತೀತವಾದಿಗಳು ಆಗಿ ಬದುಕಿ ರಾಜಕಾರಣಕ್ಕಾಗಿ ಇದನ್ನೆಲ್ಲವನ್ನು ಈ ಜಾತಿ ಮೊದಲಾದವುಗಳನ್ನ, ವರ್ಗ ಮೊದಲಾದವುಗಳನ್ನ ತಮ್ಮ ಬೇಳೆ ಬೇಯಿಸಿಕೊಳ್ಳಿಕ್ಕೆ ಬಯಸುವಂತವ್ರು ಏನಿದ್ದಾರೆ ಅವರಿಗೆ ಈ ಪ್ರಾಚೀನ ಕಾಲದ ಆದರ್ಶಗಳು ಅರ್ಥ ಆಗೋದು ಹೇಗೆ? ಈ ಎಲ್ಲ ದೃಷ್ಟಿಕೋನಗಳನ್ನು ಇಟ್ಕೊಂಡು ಆ ಬ್ರಾಹ್ಮಣ ಬಾಲಕನಿಗೆ ಹೆಚ್ಚಿನ ಆಸ್ತಿಯನ್ನ ಭಾಗವನ್ನು ಕೊಡಬೇಕು ಅಂತ ಪ್ರಾಚೀನರು ಹೇಳಿದರು. ಅವನು ತೀರಾ ನಿರ್ಗತಿಕನಾಗಿ ಆಗಬಾರದು ಅಂತ ಹೇಳಿ. ಆದರೆ ಕಲಿಯುಗದಲ್ಲಿ ಈ ಬ್ರಾಹ್ಮಣ ಪುರುಷನಾದವನು ಬೇರೆ ವರ್ಣದ ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಳುವುದನ್ನು ನಿಷೇಧಿಸಿದ್ರಲ್ಲ. ಯಾಕೆ? ಯಾವ ಕಾಲದಲ್ಲಿ ಬ್ರಾಹ್ಮಣರು ಅತ್ಯಂತ ನಿಸ್ಪೃಹರಾಗಿ ಪ್ರಾಮಾಣಿಕರಾಗಿ ಬದುಕ್ತಿದ್ರೋ, ಧರ್ಮವನ್ನು ಎತ್ತಿ ಹಿಡಿದಿರ್ತಿದ್ರು. ಮೈತ್ರ ಕರುಣೇಯವಚ ಕುರ್ಯಾದನ್ಯನ್ನವಾ ಕುರ್ಯಾನ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಸರ್ವ ಪ್ರಾಣಿಗಳ ಬಗ್ಗೆನೂ ಸರ್ವ ಜೀವರ ಬಗ್ಗೆನೂ ಮೈತ್ರಿ ಇಟ್ಕೊಳ್ತಾ ಇದ್ರಲ್ಲ. ಆ ಮೈತ್ರಿ ಇರುವ ತನಕ ಈ ಎಲ್ಲ ವ್ಯವಸ್ಥೆ ಮುಂದುವರಿತು. ಯಾವ ಕಾಲದಲ್ಲಿ ಒಂದು ಕಲಿಯುಗದಲ್ಲಿ ಅತ್ಯಂತ ಪರಮ ನೀಚರಾದಂತಹ ವ್ಯಕ್ತಿಗಳೇನಿದ್ದಾರೆ ನಮ್ಮ ಕಣ್ಣಿಗೆ ಕಾಣುವಂಥವ್ರು, ಆ ಎಲ್ಲಾ ನೀಚರಿಗಿಂತೂ ಹೆಚ್ಚು ನೀಚರಾದವರು ಈ ಬ್ರಾಹ್ಮಣ ವರ್ಣದಲ್ಲೂ ಕಾಣಿಸ್ಕೊಳ್ಳಿಕ್ಕೆ ತೊಡಗಿದ್ರಲ್ಲ. ಆ ಬ್ರಾಹ್ಮಣರಲ್ಲೂ ಸ್ವಾರ್ಥ, ಹಿಂಸೆ, ಸ್ವಜನ ಪಕ್ಷಪಾತ ಇಂಥದೆಲ್ಲ ಯಾವಾಗ ಕಾಣಿಸಿತು ಅಥವಾ ಕಾಣಿಸಿಕೊಳ್ಳುವಂತ ಸಾಧ್ಯತೆ ಬಂತು, ಅವರು ಕಾಮ, ಕ್ರೋಧ, ರಾಗದ್ವೇಷ ಇತ್ಯಾದಿಗಳಿಗೆ ಬಲಿಯಾಗುವಂತಹ ಒಂದು ಪ್ರಸಂಗ ಬಂತಲ್ಲ, ಆಗ ಬ್ರಾಹ್ಮಣ ಪುರುಷನಾದವನು ಬ್ರಾಹ್ಮಣ ಸ್ತ್ರೀಯನ್ನು ಬಿಟ್ಟು ಬೇರೆಯವರನ್ನ ಮದುವೆ ಮಾಡಿಕೊಳ್ಬೇಡ್ರಿ. ಯಾಕೆಂದ್ರೆ ಅದು ನಿಮಗೆ ಕೇವಲ ಕಾಮಕ್ಕೆ ಪೋಷಕ ಆದಿತ್ತು. ಈ ಕಲಿಯುಗದಲ್ಲಿ ನೀವು ಧರ್ಮದ ಮಾರ್ಗವನ್ನು ಮರೆಯುವ ಸಾಧ್ಯತೆ ಇದೆ ಅಂತ ಹೇಳಿ ಬೇರೆಯವ್ರನ್ನ ಮದುವೆ ಮಾಡ್ಕೊಳ್ಬೇಡ್ರಿ ಅಂತ ಹೇಳಿದರು. ಮತ್ತೆ ಆ ಥರ ಮದುವೆ ಮಾಡಿಕೊಂಡಾಗ ಅಲ್ಲಿ ಹುಟ್ಟುವಂತಹ ಸಂತಾನಗಳಿಗೆ ಸರಿಯಾದಂತಹ ಆಸ್ತಿ ವಿಭಾಗ ಇತ್ಯಾದಿಗಳನ್ನು ಮಾಡುವುದರಲ್ಲಿ ನೀವು ಸೋಲುವಂತ ಸಾಧ್ಯತೆ ಇದೆ. ಇಂಥ ಒಂದು ಎಚ್ಚರಿಕೆಯನ್ನು ತಗೊಂಡು ಕಲಿಯುಗದ ಧರ್ಮಗಳು ಬೇರೆ, ಮತ್ತೆ ಪ್ರಾಚೀನ ಕಾಲದ ದ್ವಾಪರ, ತ್ರೇತ, ಕೃತ ಅದರ ಧರ್ಮಗಳು ಬೇರೆ ಅಂತ ಹೇಳಿದರು. ಅದಕ್ಕೊಂದು ಉದಾಹರಣೆ ಅಂದ್ರೆ ನಿಯೋಗ ಮೊದಲಾದದ್ದು. ಪ್ರಾಚೀನ ಕಾಲದಲ್ಲಿ ನಿಯೋಗದಿಂದ ಮಕ್ಕಳನ್ನು ಪಡ್ಕೊಳ್ಳುವಂತಹ ಅವಕಾಶ ಇತ್ತು. ಒಬ್ಬ ಸ್ತ್ರೀ ಆದವಳು ತನಗೆ ಗಂಡನಿಂದ ಮಕ್ಕಳಾಗದೆ ಹೋದ್ರೆ ತನ್ನ ಗಂಡನ ಅಣ್ಣ ತಮ್ಮಂದಿರು ಮತ್ತು ಬೇರೆಯೊಬ್ಬರು ಹಿರಿಯ ಸಂಬಂಧಿಕರು ಯಾರಾದರೂ ಅಥವಾ ಕ್ಷತ್ರಿಯ ಸ್ತ್ರೀ, ವೈಶ್ಯ ಸ್ತ್ರೀ ಮೊದಲಾದವರಾಗಿದ್ದರೆ
ಬ್ರಾಹ್ಮಣ ವರ್ಣದ ಹಿರಿಯನೊಬ್ಬನಿಂದ ಮಕ್ಕಳನ್ನು ಪಡ್ಕೊಳ್ಳುವ ಒಂದು ಅವಕಾಶ ಇತ್ಯಾದಿಗಳು ಏನಿತ್ತು ಅದು ಈಗ ಯಾಕೆ ನಿಷೇಧಿಸಿದ್ರು ಅಂದ್ರೆ ಅದು ಸ್ವೇಚ್ಛಾಚಾರಕ್ಕೆ ದಾರಿ ಮಾಡಿಕೊಟ್ಟಿತ್ತು ಅಂತ. ಬ್ರಾಹ್ಮಣರಾದವರು ಕೂಡ ಉಳಿದವರಂತೆ ಕಾಮ ಕ್ರೋಧ ಇತ್ಯಾದಿಗಳಿಗೆ ಒಳಗಾಗುವಂತ ಸಾಧ್ಯತೆನೇ ಕಂಡು ಬಂತಲ್ಲ. ಆಗ ಬ್ರಾಹ್ಮಣನಿಗೆ ಈಗ ಅವಕಾಶ ಕೊಟ್ರೆ, ಹಿಂದಿನ ಕಾಲದಲ್ಲಿ ಅವಕಾಶ ಕೊಟ್ಟಾಗ ಆತ ನಿಸ್ಪೃಹನಾಗಿ ಕೇವಲ ಸಂತಾನವನ್ನು ಮುಂದುವರಿಸಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಿಯೋಗ ವಿಧಿಗೆ ತಾನು ಸಮ್ಮತಿಸ್ತಿದ್ದ. ಬೇರೆಯವರಲ್ಲಿ ನಿಯೋಗದ ಮೂಲಕ ಮಕ್ಕಳನ್ನು ಪಡ್ಕೊಳ್ತಿದ್ದ. ತನಗೂ ಅಂತ ಪ್ರಸಂಗಗಳು ಬಂದ್ರೆ ತಾನು ನಿಯೋಗ ವಿಧಿಯಿಂದ ಮಕ್ಕಳನ್ನು ಪಡ್ಕೊತಿದ್ದ ತನ್ನ ಸಂತಾನದಲ್ಲಿ ಬೇರೆಯವರ ಮೂಲಕ. ಆದ್ರೆ ಕಲಿಯುಗದಲ್ಲೂ ಅದನ್ನು ಮುಂದುವರಿಸಿದ್ರೆ ಅನೇಕ ಅನಾಚಾರಗಳಿಗೆ ಅದು ಕಾರಣ ಆಗಬಹುದು, ಸ್ವೇಚ್ಛಾಚಾರ ಕಾರಣ ಆಗಬಹುದು ಅನ್ನೋ ದೃಷ್ಟಿಯಿಂದ ಅದನ್ನ ನಿಷೇಧಿಸಿದ್ರಲ್ಲ. ಹಾಗೆ ದೇವರಾಜ್ಯ ಸುತೋತ್ಪತ್ತಿ ಬ್ರಾಹ್ಮಣಾನಾಂ ಅಸವರ್ಣಾಸು ಕನ್ಯಾಸು ಉಪಯಮಃ, ಬೇರೆ ವರ್ಣದ ಸ್ತ್ರೀಯರಲ್ಲಿ ಮದುವೆ ಮಾಡಿಕೊಳ್ಳುವುದು ಇದೆಲ್ಲವನ್ನು ನಿಷೇಧ ಮಾಡಲಿಕ್ಕೆ ಇಂಥ ಕಲಿಯುಗದ ಒಂದು ಸ್ವಭಾವ ಅದೇ ಕಾರಣ ಆಗ್ತದೆ. ಅದಕ್ಕಾಗಿ ಅದನ್ನ ಈಗ ನಿಷೇಧಿಸಿದ್ದಾರೆ. ಅದರಿಂದ ಈಗ ನಾವು ನಡ್ಕೊಳ್ಳುವಂತ ಈಗ ನಾವು ಹೇಗೆ ನಡ್ಕೊಳ್ಬೇಕು ಅಂತಂದ್ರೆ, ಕ್ಷತ್ರಿಯ ಸ್ತ್ರೀಯನ್ನ, ವೈಶ್ಯ ಸ್ತ್ರೀಯನ್ನ, ಶೂದ್ರ ಸ್ತ್ರೀಯನ್ನ ಮದುವೆ ಮಾಡ್ಕೊಳ್ಳಿಕ್ಕೆ ಈಗ ಅವಕಾಶನೇ ಇಲ್ಲಲ್ಲ. ಆದ್ರಿಂದ ಆ ಪ್ರಸಂಗಗಳು ಈಗ ಬರೋದೇ ಇಲ್ಲ. ಆ ಪಕ್ಷಪಾತದ ಪ್ರಸಂಗ ಈಗ ಬರೋದೇ ಇಲ್ಲ. ಮಾಡಿದ್ರೆ ತನ್ನ ಮಕ್ಕಳಲ್ಲೇ ಪಕ್ಷಪಾತ ಮಾಡ್ಬೇಕಷ್ಟೆ. ಅದನ್ನು ಕೂಡ ಆತ ಮಾಡಬಾರದು. ಮಾಡಿದ್ರೆ ಆತನಿಗೆ ದೋಷ ಇದೆ. ಮಾಡಿದ್ದನ್ನು ಗಮನಿಸಲಿಕ್ಕೆ ಆಧುನಿಕ ಸರ್ಕಾರದ ಒಂದು ವ್ಯವಸ್ಥಾನ ಕೂಡ ಇರ್ತದೆ. ಅದಕ್ಕಾಗಿ ನಾವು ಅನೇಕ ಕಡೆ ನೋಡಿದ್ದೇವೆ. ದೇಶ, ಕಾಲ, ಪಾತ್ರ ಮತ್ತೆ ಕರ್ಮ ಇತ್ಯಾದಿಗಳನ್ನು ಗಮನಿಸಿ ಸಯೇವ ಧರ್ಮ ಭವೇತ್ ಸಯೇವ ಅಧರ್ಮ ಭವೇತ್. ಒಂದೇ ವಿಷಯವೇ ಕೆಲವು ಕಡೆ ಧರ್ಮ ಅಂತ ಕರೆಸ್ಕೋತದೆ, ಒಂದೇ ವಿಷಯವೇ ಮತ್ತೊಂದು ಕಡೆ ಅಧರ್ಮ ಅಂತ ಕರೆಸಿಕೊಂಡಿತ್ತು. ಹೀಗೆ ದೇಶ ಕಾಲಾನುಗುಣವಾಗಿ ಧರ್ಮ ಬೇರೆ ಬೇರೆ ಆಗ್ತದೆ. ಅದನ್ನೆಲ್ಲ ಶಾಸ್ತ್ರದ ಮೂಲಕವಾಗಿ ನಾವು ಹೀಗೆ ತಿಳ್ಕೊಳ್ಬೇಕಾಗ್ತದೆ. ಇದರ ಕುರಿತಾಗಿ ಏನು ಹೇಳ್ಬೋದಾಗಿತ್ತು ಅದನ್ನೆಲ್ಲ ಹೇಳಿದ್ದೇನೆ. ಇಲ್ಲಿಗೆ 42ನೇ ಅಧ್ಯಾಯ ಪ್ರಾವಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ, TR ಕೃಷ್ಣಾಚಾರ್ಯರ ಪಾಠದಲ್ಲಿ 82ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ ಇದು 77ನೇ ಅಧ್ಯಾಯ, 47ನೇ ಅಧ್ಯಾಯ ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ. ಅದು ಇಲ್ಲಿಗೆ ಸಮಾಪ್ತವಾಗಿದೆ. ಇದರ ಕುರಿತಾಗಿ ಏನು ವಿಷಯಗಳನ್ನು ಹೇಳಿದ್ದೇನೆ, ಯಾವ ವಿಮರ್ಶೆಯನ್ನು ಮಾಡಿದ್ದೇನೆ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನೀವು ತಿಳಿಸಬೇಕು. ಹಿಂದೆ ಕೂಡ ಚಾತುರ್ವರ್ಣದ ಬಗ್ಗೆ ಮಾತನಾಡುವಾಗ ಇಲ್ಲಿರುವಂತಹ ಅನೇಕ ವಿಷಯಗಳನ್ನು ಹೇಳಿಯೇ ಇದ್ದೆ. ಈಗ ಹೇಳಿದ್ದನ್ನ ಅಲ್ಲಿ ಹೇಳಲಿಕ್ಕಾಗದೇ ಇದ್ದದನ್ನ ಒಂದೆರಡು ವಿಷಯಗಳನ್ನ ಈಗ ಇಲ್ಲಿ ಹೇಳಿದ್ದೇನೆ ಅಂತ ಭಾವಿಸಿದ್ದೇನೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.